ಮೊನ್ನೆ ಅವನ ಹೆಸರು ಕೇಳಿರಿ. ಮುಧೋಳದ ಸಂಸ್ಥಾನಿಕ ರಾಜ ಮಾಲೋಜಿ. ಅವ ಒಳ್ಳೆಯ ಗುಣವಂತನೂ ಹೌದು, ಶಕ್ತಿವಂತನೂ ಹೌದು, ಒಳ್ಳೆಯ ಧರ್ಮನಿಷ್ಠ ರಾಜನಾಗಿದ್ದ ಅನ್ನುವಂತಹದ್ದು ಬರ್ತದೆ. ರಾಜರು ಅಂದ್ರೆ ವಿಲಾಸಿಗಳು, ರಾಜರು ಅಂದ್ರೆ ವ್ಯಸನಿಕರು, ರಾಜರು ಅಂತಂದ್ರೆ ತಮ್ಮ ಸಾಮ್ರಾಜ್ಯ ವಿಸ್ತರಣೆ ಮಾಡುವ ಲಕ್ಷ್ಯದೊಳಗನೆ ಇರುವಂತಹವರು, ಹಿಂಗೆಲ್ಲ ವಿಚಾರಗಳಿರ್ತಾವ. ಆದ್ರೆ ಮಾಲೋಜಿ ಹಂಗಿರ್ಲಿಲ್ಲ. ಧರ್ಮನಿಷ್ಠ ರಾಜನಾಗಿದ್ದ, ಗುರುಗಳ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡಿದ್ದ ಅನ್ನೋ ಪ್ರಸಂಗಗಳನ್ನ ನಿನ್ನೆ ತಕ್ಕ ನೋಡಿರ್ಲಿ. ಮಾಲೋಜಿ ರಾಜ ಮಹಾಲಿಂಗೇಶ್ವರರ ಮೇಲೆ ಅಪಾರ ಭಕ್ತಿ ಪ್ರೀತಿ ಇಟ್ಟುಕೊಂಡಿದ್ದ. ಅವರನ್ನೇನಪ್ಪಾ ಅಂದ್ರೆ ಭಿನ್ನ ಮಾಡಿ ತನ್ನ ಮುಧೋಳಕ್ಕೂ ಕರ್ಕೊಂಡು ಹೋಗಿದ್ದ. ಅರಮನೆಯಾಗ ಉಳಿಯಂಗಿಲ್ಲಪ್ಪ ನಾವು, ನಮಗೊಂದು ಪ್ರತ್ಯೇಕ ವ್ಯವಸ್ಥೆ ಬೇಕು ಅಂದ್ರೆ ಊರು ಹೊರವಲಯದೊಳಗೆ ಒಂದು ಬಿಡಾರ ಹಾಕ್ಸಿದ್ದ. ಅಲ್ಲಿ ಬರೋ ಹೋಗೋ ಜನರಿಗೆ ಪ್ರಸಾದ, ಕುತ್ಕೊಳ್ಳಕ್ ನಿಂತ್ಕೊಳ್ಳಕ್ ಜಾಗೆ, ಉಳಿತೀವನ್ನರಿಗೆ ವ್ಯವಸ್ಥೆ, ಏನೆಲ್ಲವನ್ನ ಮಾಡಿದ್ದ. ಮುಧೋಳದ ಸುತ್ತಮುತ್ತ ಹಳ್ಳಿಗಳ ಜನ ಎಲ್ಲ ದಂಡು ದಂಡಾಗಿ ಬರ್ತಿದ್ರು, ಬಂಡಿ ಕಟ್ಕೊಂಡು ಬರ್ತಿದ್ರು, ಪಾದಯಾತ್ರೆ ಮೂಲಕ ಬರ್ತಿದ್ರು, ಭಜನಾ ತಗೊಂಡು ಬರ್ತಿದ್ರು. ಗುರುಗಳನ್ನ ನೋಡ್ಬೇಕಪ್ಪ, ಅವರ ಮಾತುಗಳನ್ನು ಕೇಳಬೇಕಪ್ಪ ಅನ್ನುವ ಉತ್ಸಾಹ ಎಲ್ಲರಿಗೂ. ಆ ಗುರುಗಳ ಮಹಿಮೆ, ಅವ ಗುರುಗಳ ಪವಾಡಗಳು ಎಲ್ಲಾ ಕಡೆ ಎಲ್ಲಾರ ಬಾಯಾಗ ಜನಜನಿತಾಗಿದ್ದು. ಆ ಗುರುಗಳ ಪವಾಡಗಳಿಂದ ಎಲ್ಲರೂ ಅವರನ್ನು ನೋಡ್ಬೇಕು ಮಾಡಬೇಕು ಅನ್ನೋ ಉತ್ಸಾಹದೊಳಗೆ ಬರೋರಾಗಿದ್ರು. ಹಿಂದವ್ರಿಗೆ ಬಹುಶಃ ಲಕ್ಷ ಇಲ್ರಿ, ಈ ಕಡೆ ಮುಳುಗಿ ಬಿಟ್ಟಾರ ಅವರು, ಮಾತನ್ಯಾಗ ಮುಳುಗ್ಯಾರ. ಏನಪ್ಪಾ ಅಂದ್ರೆ ಮಾಲೋಜಿ ರಾಜ ಅವ್ರ ಮೇಲೆ ಬಹಳ ಪ್ರೇಮ ಇಟ್ಟು ಮುಧೋಳಕ್ಕೆ ಕರ್ತಂದಾನ. ಅವರಿಗೆ ಅಲ್ಲಿ ಬಿಡಾರದ ವ್ಯವಸ್ಥೆ ಮಾಡಿ ಅವರಿಗೆ ಉಳ್ಕೊಳ್ಳಿಕ್ಕೆ ಯಾವುದೇ ತೊಂದರೆ ಆಗಿರಬಾರದು, ಅವರನ್ನ ಕಾಣ್ಲಿಕ್ಕೆ ಬರುವಂತ ಭಕ್ತರಿಗೂ ಕೂಡ ಯಾವುದೇ ಅನಾನುಕೂಲತೆ ಆಗಬಾರದು ಅಂತ ಬಹಳ ಅಚ್ಚುಕಟ್ಟಾದ ವ್ಯವಸ್ಥೆ ಮಾಡಿದ್ದಾರೆ. ಗುರುಗಳು ಬರವರ ಕಷ್ಟ ನಷ್ಟಗಳನ್ನು ಕೇಳೋದು, ಪರಿತಾಪಗಳನ್ನು ಕೇಳೋದು, ಅವುಗಳನ್ನು ಪರಿಹರಿಸೋದು, ಅವರಿಗೆ ಧರ್ಮೋಪದೇಶವನ್ನು ಮಾಡೋದು, ಅವರಿಗೆಲ್ಲ ಆಶೀರ್ವಾದ ಕೊಟ್ಟು ಕಳಿಸುವಂತ ವ್ಯವಸ್ಥೆ ನಡೆದಿತ್ತು. ಆಗ ಯಾರೋ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಉದ್ಧಾರ ಆದರು, ಅನ್ನದಾನವನ್ನ ಮಾಡಿದರು, ಕಳೆದುಕೊಂಡ ಕಣ್ಣನ್ನ ಪಡ್ಕೊಂಡ್ರು, ಜೀವದಾನವನ್ನು ಕೂಡ ಗುರುಗಳಿಂದ ಪಡ್ಕೊಂಡ್ರು. ತನ್ನ ಭಕ್ತಿಯನ್ನ ಗುರುಗಳಿಗೆ ಸಲ್ಲಿಸ್ತಾ ಆನಂದವಾಗಿ ಕಾಲ ಕಳೀತಾ ಇರುವಾಗ ಆತನ ತಮ್ಮ ಒಬ್ಬ ಇದ್ದ, ಮಾಲೋಜಿ ರಾಜನ ತಮ್ಮ ಸಕರೋಜಿ ಅಂತ ಹೇಳಿ. ಅವ ಒಮ್ಮೆ ಗುರುಗಳ ಕಡೆ ಬಂದಿದ್ದೇ ಇಲ್ಲ, ಗುರುಗಳನ್ನ ನೋಡ್ಬೇಕು ಅನ್ನೋ ಅಪೇಕ್ಷೆಯೂ ಕೂಡ ಅವಂಗ ಇದ್ದಿದ್ದಿಲ್ಲ. ಯಾಕ ಏನು, ಅವನ್ ಸ್ವಲ್ಪ ಹೊರಟಿದ್ನನು, ಅವಂಗ ದೇವರು ಧರ್ಮ ಗುರುಗಳು ಅಂದ್ರೆ ಅಷ್ಟ ಕಷ್ಟ ಅನು ಅಂತ ಹಿಂಗ್ ವಿಚಾರ ಅಲ್ಲ. ಸಕರೋಜಿ ಏನಪ್ಪಾ ಅಂದ್ರ ಅವ ವಿಷ್ಣು ಭಕ್ತಿ ಮಾಡ್ತಿದ್ರಿ. ಅವ ವಿಷ್ಣುವಿನ ಮೇಲೆ ಅಪಾರ ಭಕ್ತಿಯನ್ನು ಇಟ್ಟುಕೊಂಡಿದ್ದ. ಇವರರು ಶಿವಭಕ್ತರು, ಮಹಾಲಿಂಗೇಶ್ವರರು, ಶಿವನ ಆರಾಧಕರು, ಶಿವನ ಭಕ್ತರು. ಅವರನ್ನು ನಾನು ಭೇಟಿಯಾಗಿ ಏನ್ ಮಾಡ್ಲಿ, ಅವರಿಂದ ನಾನು ಪಡ್ಕೊಳ್ಳುವಂತಹದ್ದೇನದ? ನಮ್ಮ ಶ್ರೀಹರಿ ಆತ ಸರ್ವಕ್ಕೂ ಮಿಗಿಲಾಗಿರುವಂಥವ, ಸರ್ವಕ್ಕೂ ಕಾರಣಕರ್ತನಾಗಿರುವಂಥವ. ಅಂಥ ಅಪಾರ ಮಹಿಮಾನ್ವಿತ ಶ್ರೀ ವಿಷ್ಣುವಿನ ಪಾದ ಸನ್ನಿಧಿ ಒಳಗೆ ನನ್ನ ಭಕ್ತಿಯನ್ನು ಸಲ್ಲಿಸಿಕೊಂಡು ಆನಂದವಾಗಿ ಅದೇನಿ. ಇನ್ಯಾರನ್ನು ನೋಡುವುದದ, ಇನ್ಯಾರ ಮಾತನ್ನ ಕೇಳುವುದದ ಅನ್ನೋ ಭಾವ ಅವಂಗ. ಅವನಿಗೆ ಇತ್ಯಾದಿ ದೇವರುಗಳ ಬಗ್ಗೆ ಅಷ್ಟು ಒಲವು ಇದ್ದಿದ್ದಿಲ್ಲ.
ಹಾಗಾಗಿ ಅವ ಮಹಾಲಿಂಗೇಶ್ವರರನ್ನ ನೋಡ್ಬೇಕು ಅನ್ನೋ ಅಪೇಕ್ಷೆನೂ ಇಟ್ಕೊಂಡಿದ್ದಿಲ್ಲ. ಅವಾಗ ಎಲ್ಲರ ಬಾಯಿಯೊಳಗೆ ಕೇಳ್ತಿದ್ದ, ಮಹಾಲಿಂಗೇಶ್ವರರು ಅಂಥವ್ರು ಇಂಥವ್ರು ಇಂಥ ಪವಾಡವನ್ನು ಮಾಡಿದ್ರು, ಇಂಥ ಪವಾಡವನ್ನು ಮಾಡಿದ್ರು ಅಂತ ವರ್ಣನೆ ಮಾಡೋದನ್ನೆಲ್ಲ ಕೇಳ್ತಿದ್ದ. ಹೌದನು ಹೌದನು ಅಂತಿದ್ದ. ಆದ್ರೆ ನೋಡ್ಬೇಕು, ಅವರ ಆಶೀರ್ವಾದ ಪಡ್ಕೋಬೇಕು ಅನ್ನೋ ಭಾವನಾ ಅವನು ಬಂದಿದ್ದಿಲ್ಲ. ಅದೇನೋ ಏನೋ ಅವನಿಗೆ ಒಮ್ಮೆ ಅನಿಸ್ತು, ಅಲ್ಲ ನೋಡಿದ್ರಾತಲ್ಲ, ನಮ್ಮ ಮುಧೋಳಕ್ಕ ಬಂದಾರ, ನಮ್ಮ ಅಣ್ಣನೇ ಅವರಿಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಾನ, ಮನೆಯವರೆಲ್ಲ ಹೋಗಿ ಬರ್ತಾರ ನಿತ್ಯ, ನಾನು ಒಬ್ಬ ಉಳ್ಕೊಂಡಿನಿ, ಅವರನ್ನೊಮ್ಮೆ ಕಂಡು ಬಂದ್ರೆ ತಪ್ಪೇನಾಗ್ತದ, ನನ್ನ ವಿಷ್ಣು ಭಕ್ತಿಗೆ ಭಂಗ ಏನಾಗುವುದಿಲ್ಲ, ಅವರನ್ನ ನೋಡಿ ಬರೋದ್ರಿಂದ ಏನು ತಪ್ಪಿಲ್ಲ ಅಂತೇಳಿ ಒಮ್ಮೆ ವಿಚಾರ ಮಾಡಿ ಅವರನ್ನ ನೋಡಾಕ್ ಬರ್ತಾನ. ಬಿಡಾರದ ಹೊರಗನ ಅವ ನಿಂತುಕೊಂಡಾಗ ಆಗ ಮತ್ತೊಮ್ಮೆ ವಿಚಾರ ಮಾಡ್ತಾನ, ಅವರನ್ನ ಕಂಡು ಹೋಗೋಣ ಏನು ಹಂಗ ಹೋಗಿ ಬಿಡೋಣ ಅನ್ನುವಂತ ವಿಚಾರಕ್ಕೆ ಮತ್ತೊಮ್ಮೆ ಒಳಗಾದಾಗ ಅನಿಸ್ತದ ಅವಂಗ, ಗುರುಗಳ ದರ್ಶನ ಮಾಡ್ಕೊಳ್ಳೋದ್ರಿಂದ ಏನ್ ತಪ್ಪದ, ನಾ ಏನ್ ಅವರಿಗೆ ಭಕ್ತಿ ಮಾಡೋದು ಬೇಡ, ಅವರ ಸೇವಾದೊಳಗೆ ನಿಲ್ಲೋದು ಬೇಡ, ಸುಮ್ಮನೆ ಅವರ ದರ್ಶನ ಮಾಡಿ ಹೋಗ್ಬಿಟ್ರಾತಲ್ಲ ಅಂತ ನಿರ್ಣಯ ಮಾಡಿಕೊಂಡು ಒಳಗ ಬಂದ. ಒಳಗ ಬಂದ ತಕ್ಷಣ ಅವನಿಗೆ ಆಶ್ಚರ್ಯ ಆಯ್ತು. ಬಿಡಾರದೊಳಗ ಎತ್ತರನೇ ಆಸನದೊಳಗ ಮಹಾಲಿಂಗೇಶ್ವರರು ಕುತ್ಕೊಂಡಿದ್ರಲ್ಲ, ಇವ ಹೊರಗೆ ಸ್ವಲ್ಪ ಹೊತ್ತು ನಿಂತು ಹೋಗಲೇಬೇಡ ಅಂತ ವಿಚಾರ ಮಾಡಿ ಅವರನ್ನ ಕಾಣೋದ್ರಿಂದ ನನ್ನ ವಿಷ್ಣು ಭಕ್ತಿಗೇನು ಕೊರತೆ ಆಗೋದಿಲ್ಲ, ಅವರನ್ನು ಒಮ್ಮೆ ಕಂಡು ಹೋದ್ರ ಆಯ್ತಲ್ಲ ಅಂತ ಹೇಳಿ ಮತ್ತೊಮ್ಮೆ ವಿಚಾರ ಮಾಡಿ ಒಳಗೆ ಬರಗೊಡದನ ಅವನಿಗೆ ಮಹಾಲಿಂಗೇಶ್ವರರು ಕಾಣ್ಲಿಲ್ಲ. ಮಹಾಲಿಂಗೇಶ್ವರರ ಜಾಗದೊಳಗೆ ಯಾರ ಕಂಡ್ರು ಅಂದ್ರೆ ಸ್ವತಃ ವಿಷ್ಣುವೇ ಕಂಡ. ಹೆಂಗ ವಿಷ್ಣು ಏನಪ್ಪಾ ಅಂತಂದ್ರೆ ಸುದರ್ಶನ ಚಕ್ರ, ಒಂದೆಡೆ ಕಮಲ, ಒಂದು ಕಡೆ ಗದೆ, ಹೀಗೆ ಏನು ಅವನ ರೂಪ ವರ್ಣನೆಯನ್ನು ನಾವು ಕೇಳ್ತೀವಲ್ಲ ಅದೇ ರೀತಿ ಒಳಗೆ ಮಹಾಲಿಂಗೇಶ್ವರರು ಕಂಡ್ರು. ಮಹಾಲಿಂಗೇಶ್ವರರು ಅಂತ ಅನಿಸ್ಲಿಲ್ಲ ಅವನಿಗೆ, ಒಮ್ಮೆಲೆ ಮಹಾವಿಷ್ಣುವಿನ ದರ್ಶನವೇ ಆಯ್ತು. ಏನಿದು ಆಶ್ಚರ್ಯ ಅಂತ ಕೈಕಾಲು ನಡಗಿಸ್ಕೋತ ಹೋಗಿ ಪಾದಕ್ಕೆ ಬೀಳ್ತಾನ. ಪಾದಕ್ಕೆ ಬಿದ್ದು ಹೊರಳಾಡಿ, ಅಪ್ಪ ನನ್ ತಪ್ಪಾತು, ನಾನೇನೇನೋ ವಿಚಾರ ಮಾಡಿಕೋತ ಬಂದಿದ್ದೆ, ನಿನ್ನ ಬಿಡಾರದ ಬಾಗಲ್ದಾಗ ನಿಂತ್ಕೊಂಡ್ರೂ ಸಹ ಅನುಮಾನ ಮಾಡಿದೆ, ಒಳಗೆ ಹೋಗ್ಲೇವ್ ಬೇಡೋ, ಅವರನ್ನು ನೋಡ್ಲೇವ್ ಬೇಡೋ, ಅವ್ರಿಗೆ ನಮಸ್ಕಾರ ಮಾಡ್ಲೇವ್ ಬೇಡೋ ಅಂತ ವಿಚಾರ ಮಾಡಿದೆ. ಮಹಾವಿಷ್ಣುವಿನ ಭಕ್ತನಾದ ನಾನು ಈ ಶಿವಭಕ್ತನ ಪಾದಕ್ಕೆ ನಾನು ಯಾಕೆ ಬೀಳ್ಬೇಕು, ಹೆಂಗ ಬೀಳ್ಬೇಕು, ಮತ್ತ ಹಂಗ ಶಿವಭಕ್ತರ ಪಾದಕ್ಕೆ ಬೀಳೋದ್ರಿಂದ ನಾನೆಲ್ಲಿ ವಿಷ್ಣು ಭಕ್ತಿಯಲ್ಲಿ ಕೊರತೆಯನ್ನು ಮಾಡಿಕೊಳ್ತೀನೇನೋ ಅಂತ 108 ವಿಚಾರ ಮಾಡಿಕೋತ ಬಂದಿದ್ದೆ. ಆದ್ರ ಮಹಾವಿಷ್ಣುವಿನ ದರ್ಶನವೇ ನನಗಾಯ್ತಲ್ಲ ಅಂತ ಆತ ಅನ್ಕೊಂಡು ಪಾದಕ್ಕೆ ಬಿದ್ದು ಹೊರಳಾಡಿ ಹೇಳೋದ್ರೊಳಗಾಗಿ ಯಾರ ಕಂಡ್ರು ಅಂದ್ರೆ ವಿಷ್ಣು ಕಾಣ್ಲಿಲ್ಲ, ಮಹಾಲಿಂಗೇಶ್ವರರ ಕಂಡ್ರು. ಮತ್ತ ಆಶ್ಚರ್ಯ ಆತ ಅವಂಗ, ಏನಪ್ಪಾ ಇದು ಮಹಾಲಿಂಗೇಶ್ವರ, ನೀನು ಸಾಮಾನ್ಯನಲ್ಲಪ್ಪ, ನೀನು ಮಹಾವಿಷ್ಣುವಿನ ಅವತಾರನ ಅದಿ ಅನ್ನೋದನ್ನ ನನಗೆ ತೋರಿಸಿಕೊಡುವ ಮೂಲಕ ನನ್ನ ದ್ವಂದ್ವ ಭಾವನೆಯನ್ನ ಕಳೆದೆಪ್ಪ. ನಾನು ಶಿವ ವಿಷ್ಣುವಿನ ಭೇದ, ಹರಿಹರರ ಭೇದವನ್ನು ಮಾಡ್ತಾ ಇದ್ದೆ, ಹರಿಭಕ್ತಿ ಬಹಳ ದೊಡ್ಡದು ಅಂತ ತಿಳ್ಕೊಂಡಿದ್ದೆ, ಹರಿಭಕ್ತರು ಶ್ರೇಷ್ಠ ಅಂತ ತಿಳ್ಕೊಂಡಿದ್ದೆ. ಆದರೆ ಹರಿಹರರೊಳಗ ಭೇದ ಮಾಡುವುದು ಸಲ್ಲ ಅನ್ನೋದನ್ನ ನೀನು ನನಗೆ ತೋರಿಸ್ಕೊಟ್ಟೆಪ್ಪ. ಹರಿನು ಒಂದೇ, ಹರನು ಒಂದೇ, ಒಂದು ನಾಣ್ಯದ 2 ಮುಖಗಳವು ಅನ್ನೋದನ್ನ ನೀ ತೋರಿಸ್ಕೊಟ್ಟೆಪ್ಪ. ನನ್ನ ಸಂಕುಚಿತ ಮನೋಭಾವನೆ ಕಳೆದೆಪ್ಪ, ನನ್ನನ್ನು ಉದ್ಧಾರ ಮಾಡಿದೆಪ್ಪ ಯಪ್ಪ ಅಂತ ಮಹಾಲಿಂಗೇಶ್ವರ ಪಾದಕ್ಕೆ ಮತ್ತೊಮ್ಮೆ ಆ ಸಕರೋಜಿ ನಮಸ್ಕಾರ ಮಾಡ್ತಾನ. ಬಹಳ ಜನ ಹಿಂಗ ಇದ್ರು ಮೊದಲೆಲ್ಲ. ಭೇದ ಭಾವಗಳಿಂದ ಜಗತ್ತಿನೊಳಗೆ ಏನೆಲ್ಲ ಆಗ್ಯದ್ರಿ. ಶಿವಭಕ್ತರು ಒಂದು ಕಡೆ, ವಿಷ್ಣು ಭಕ್ತರು ಒಂದು ಕಡೆ, ಒಬ್ಬರಿಗೊಬ್ಬರು ಏನಪ್ಪಾ ಅಂದ್ರೆ ತಮ್ಮದೇ ಶ್ರೇಷ್ಠ ಅಂತನ್ನುವ ಭಾವ, ಆ ಭಾವನೆಯಿಂದ, ಆ ಅಹಂಕಾರದಿಂದ ಒಬ್ಬರಿಗೊಬ್ಬರು ಹೊಡೆದಾಡಿಕೊಂಡು, ಯುದ್ಧಗಳನ್ನು ಮಾಡಿಕೊಂಡು, ದೇವಾಲಯಗಳನ್ನು ಧ್ವಂಸ ಮಾಡಿಕೊಂಡು,
ಒಬ್ಬರ ನೆತ್ತರ ಹರಿಸಿ ಬಾಳಿದಂತ ಕಥೆಗಳು ಬಹಳ ಅದಾವ ನಮ್ಮ ದೇಶದೊಳಗೆ. ನೋಡ್ರಿ, ತಮಾಷೆಗೊಂದು ಕತೆ ಹೇಳ್ತಿದ್ರು, ಇದೇ ರೀತಿ ಬರ್ತದ್ರಿ ಅದ ಕತೆ. ಒಬ್ಬವ ಏನಪ್ಪಾ ಅಂದ್ರೆ ಹರಿಭಕ್ತನಾದಂತವ, ವಿಷ್ಣು ಭಕ್ತನಾದಂತವ, ಅವ ಒಂದು ಪ್ರವಾಸಕ್ಕಂತ ಊರಿಗೆ ಹೋದಾಗ ಅಲ್ಲಿ ವಿಷ್ಣುವಿನ ದೇವಾಲಯ ಎಲ್ಲದ ಏನದ ಅಂತ ಕೇಳಿದ್ರೆ ಇರ್ಲಿಲ್ರಿ. ಅಲ್ಲಿ ಯಾವ ದೇವಾಲಯ ಇತ್ತು ಅಂದ್ರೆ ಹರಿಹರ ದೇವಾಲಯ ಇತ್ತು. ಒಂದು ಕಡೆ ಶಿವ, ಒಂದು ಕಡೆ ವಿಷ್ಣುವಿನ ಮುಖ ಇರುವ ದೇವಾಲಯ, ಹರಿಹರ ದೇವಾಲಯ ಇತ್ತು. ಹಿಂಗ ಹರಿಹರ ದೇವಾಲಯ ಐತಿ, ಬರೀ ವಿಷ್ಣುವಿನ, ಬರೀ ಹರಿಯ ದೇವಾಲಯ ನಮ್ಮಲ್ಲಿಲ್ಲ ಅಂತ ಹೇಳಿದ್ರು. ಅವಾಗ ಆಗ್ಲಿ ನಾನು ದರ್ಶನ ಮಾಡ್ಕೋಬೇಕಲ್ಲ ಅಂತ ಹೋದ ಅವ ಭಕ್ತ. ಪೂಜಾ ಸಾಮಾನುಗಳೆಲ್ಲ ತಗೊಂಡು ಹೋದ್ನಂತ್ರಿ. ಪೂಜಾ ಸಾಮಗ್ರಿ ಎಲ್ಲ ತಗೊಂಡು ಹೋದ. ಅಲ್ಲಿ ಹೋಗಿ ಪೂಜಾ ಮಾಡಬೇಕು ಅಂತಂದ್ರೆ ಒಂದು ಕಡೆ ಶಿವನ ಮುಖ ಅದ, ಒಂದು ಕಡೆ ವಿಷ್ಣುವಿನ ಮುಖ ಅದ. ನಾನು ವಿಷ್ಣುವಿಗೆ ಪೂಜಾ ಸಲ್ಲಿಸಿದ್ರು ಕೂಡ ಶಿವನಿಗೆ ಹೋಗಿ ಮುಟ್ತದದು, ಶಿವನಿಗೂ ಮುಟ್ತದಂದ್ರೆ ಇದು ಹೆಂಗಪ್ಪ, ಬೇಡ. ನಾನು ಅನನ್ಯ ವಿಷ್ಣುವಿನ ಭಕ್ತ, ನಾನು ವಿಷ್ಣು ಭಕ್ತಿ ಒಳಗನೆ ನನ್ನ ಜೀವನವನ್ನ ಕಳಿಬೇಕು ಅಂತ ಮಾಡಿದವ. ನನ್ನ ಭಕ್ತಿ ಅವನಿಗೆ ಮೀಸಲು, ಶಿವನಿಗೆ ಮುಟ್ಟೋದು ಬೇಡ ಅಂತ ಹೇಳಿ ಅವ ಏನ್ ಮಾಡಿದ, ಇಲ್ಲಿ ಎರಡೂ ಮುಖ ಅದಾವ, ಅರ್ಧ ಮುಖ ಶಿವಂದದ, ಅರ್ಧ ಮುಖ ವಿಷ್ಣುದದ. ಏನ್ ಮಾಡ್ಲಿ ಅಂತ ವಿಚಾರ ಮಾಡಿ ಏನು ಶಿವನ ಮುಖ ಇತ್ತಲ್ಲ ಆ ಭಾಗವನ್ನ ಮರಿ ಮಾಡಿದಂತ್ರಿ, ವಸ್ತ್ರದಿಂದ ಮುಚ್ಚಿದ. ಇನ್ನೊಂದು ಭಾಗ ಏನಿತ್ತಲ್ರಿ, ಆ ಶಿವನ ಭಾಗ ಮುಚ್ಚಿದ, ವಿಷ್ಣುವಿನ ಮುಖ ಕಾಣುವ ಭಾಗಕ್ಕೆ ತನ್ನ ಪೂಜಾ ಸಲ್ಲಿಸಾಕತ್ನಂತ. ತಾ ತಗೊಂಡು ಹೋದ ನೀರನ್ನ ಹಾಕಿದ ಲಿಂಗದ ಮ್ಯಾಲ. ಲಿಂಗದ ಮುಖ, ವಿಷ್ಣುವಿನ ಮುಖ ಮಾತ್ರ ಅವನ ಕಾಣುವಂಗ ಇಟ್ಕೊಂಡಿದ್ದ, ಶಿವನ ಮುಖ ಕಾಣುವ ಕಡೆ ಮರಿ ಮಾಡಿದ್ದ. ಏನು ಲಿಂಗದ ಮೇಲೆ ನೀರು ಎರಿತಾ ಇದ್ದ, ಆ ನೀರು ಎಲ್ಲಿ ಹೊಂಟ್ರಿ, ಅದು ವಿಷ್ಣುವಿನ ಮುಖದ ಮ್ಯಾಗೂ ಬರಾಕತ್ತಿತ್ತು, ಆ ಕಡೆ ಶಿವನ ಮುಖದ ಮೇಲೂ ಹರಿದು ಹೊಂಟಿತ್ತು. ನನಗ ಕಾಣ್ಲಿಕ್ಕೆ ಏನಾಯ್ತು, ನಾ ಹಾಕುವ ನೀರು, ನಾ ಹಾಕುವ ಪವಿತ್ರ ಜಲ ಅದು ಹೋಗಿ ಶಿವನಿಗೂ ಮುಟ್ಟಾಕತ್ತಲ್ಲ ಅಂತ ಬಾಳ ಹಳಹಳಿ ಮಾಡ್ಕೊಂಡ. ಹಂಗಾಗ್ಬಾರ್ದು, ಏನ್ ಮಾಡ್ಲಿ ಅಂತ ಮತ್ತೊಂದು ಕೈ ಅಡ್ಡ ಹಿಡಿದು ನಾ ಹಾಕುವ ನೀರು ಶುದ್ಧೋದಕ ಅದು ವಿಷ್ಣುವಿನ ಮುಖದ ಮೇಲೆ ಮಾತ್ರ ಹರಿದು ಬರ್ಬೇಕು. ಕೈ ಅಡ್ಡ ಹಿಡಿದು ನೀರ್ ಆ ಕಡೆ ಹರಿದು ಹೋಗ್ಬಾರ್ದಂತ ಬಾಳ ಗುದ್ದಾಡಿದ್ರಿ. ಆದ್ರೂ ನೀರ್ ಆ ಕಡೆ ಹರಿತೆ. ಮುಂದೇನಾತಪ್ಪ ಅಂತಂದ್ರೆ ಆತ ವಿಭೂತಿ ಧಾರಣ ಮಾಡಬೇಕು. ವಿಭೂತಿ ಧಾರಣ ಮಾಡ್ಲಿಕ್ಕೆ ಹತ್ತಿದ್ದ. ಆ ವಿಭೂತಿ ಧಾರಣ ಮಾಡಿದ ಮೇಲೆ ಅದೇನಪ್ಪಾ ಅಂದ್ರೆ ಈ ಕಡೆ ವಸ್ತ್ರ ಇತ್ತಲ್ಲ ಅದೊಂದು ಸ್ವಲ್ಪ ನೀರಿನ ಅಂಶ ಹೀರ್ಕೊಳ್ತದಲ್ಲ, ಆ ಕಡೆನೂ ಕೂಡ ಅದು ಸ್ವಲ್ಪ ಮುಟ್ತಂತ. ಮುಂದೇನಪ್ಪ ಕುಂಕುಮ ಧಾರಣೆ ಮಾಡಿದ. ಅದು ಅರ್ಧ ಮೂತಿ ಘಟ್ಟ ಮಾಡ್ಬೇಕು ಅಂತ ಮಾಡಿದ್ರು, ಅದು ಲಿಂಗ ಒಂದೇ ಇಲ್ರಿ, ಅದು ಲಿಂಗದ ಮುಖ ಎರಡದಾವ. ಆದ್ರೂ ಅದು ನನ್ನ ಕೆಲಸ ಅದು ಮಾಡತ್ತದ. ಅವನ ಭಕ್ತಿಯಲ್ಲಿ ಶಿವನಿಗೆ ಮುಟ್ಟಾಕ ಹತ್ತಿತ್ತು. ಹಾಗೆಯೇ ಹೂಗಳನ್ನ ಕೈ ಎತ್ತಿ ಸುರಿದ. ಆ ಹೂಗಳು ವಿಷ್ಣುವಿನ ಕಡೆ ಅಟ ಬೀಳಿಲ್ಲ, ಶಿವನ ಮುಖ ಇರೋ ಕಡೆನೂ ಬಿದ್ದು. ಆಮೇಲೆ ಊದಿನ ಕಡ್ಡಿ ಬೆಳಗಿದ. ಧೂಪ ಬೆಳಗುವಾಗ ಏನಾಯ್ತು, ಇದು ವಿಷ್ಣುವಿನ ಅಟ ಬಡಿಲಿ ಅಂದ್ರೆ ಅದು ಕೇಳ್ತದನ್ರಿ, ಅದೇನು ಶಿವನ ಮುಖದ ಕಡೆನೂ ಹೋಯ್ತು. ಹಂಗ ದೀಪ ಬೆಳಗಿದ. ಈ ಬೆಳಕು ಬರೀ ವಿಷ್ಣುವಿನ ಮುಖದ ಮ್ಯಾಗಟ್ಟ ಬೀಳ್ಬೇಕು ಅಂದ್ರೆ ಅದೇನ್ ಹಂಗ ಆಗಲಿಲ್ಲ. ಹಿಂಗ ಮಾಡುವ ಭಕ್ತಿನೆಲ್ಲ ಮಾಡಾಕತ್ತಾಗ ಅದೆಲ್ಲ ಶಿವನಿಗೂ ಸಲ್ತಾ ಇತ್ತು. ಕೊನೆಗೆ ಆತ ಧ್ಯಾನ ಕೂತ್ಕೊಂಡ, ವಿಷ್ಣುವನ ನೆನದ. ಆವಾಗ ವಿಷ್ಣು ಪ್ರತ್ಯಕ್ಷ ಆಗುದಷ್ಟ ಅಲ್ಲ, ಶಿವಾನು ಪ್ರತ್ಯಕ್ಷ ಆಗಿ ಅವನಿಗೆ ಆಶೀರ್ವಾದ ಮಾಡಿದಂತ. ಅವಾಗ ಅವ ಅಂದ, ಶಿವನ ನಾ ನಿನ್ನ ಕಡೆ ನೋಡುದಿಲ್ಲ, ಯಾಕಂದ್ರೆ ನನ್ನ ಭಕ್ತಿ ವಿಷ್ಣುವಿಗೆ ಮೀಸಲದ. ಮತ್ತ ವಿಷ್ಣುವಿಗಾಗಿ ನಾ ಪೂಜೆ ಮಾಡೀನಿ, ನಿನಗಾಗಿ ನಾನೇನು ಸಲ್ಲಿಸಿಲ್ಲ. ಅದೇನೋ ವಿಷ್ಣುವಿಗೆ ಸಲ್ಲಿಸುವಾಗ, ವಿಷ್ಣುಗೆ ಅರ್ಪಣೆ ಮಾಡುವಾಗ ಏನೋ ಒಂದಿಟ್ಟು ನಿನಗೆ ಬಂದು ಮುಟ್ಟಿರಬಹುದು, ಆದ್ರೆ ನನ್ನ ಭಕ್ತಿ ವಿಷ್ಣುವಿಗೆ ಮೀಸಲು, ನೀನ್ ಯಾಕೆ ದರ್ಶನ ಕೊಟ್ಟಿ ಅಂತ ಕೇಳಿದ್ರೆ ಆ ಶಿವ ಅಂದ, ಗೊತ್ತಿದ್ದೋ ಗೊತ್ತಿಲ್ದೆಯೋ, ಬೇಕಂತಲೋ ಬ್ಯಾಡಂತಲೋ, ಅಂತೂ ನೀ ಮಾಡಿದ ಭಕ್ತಿ ನನಗೂ ಒಂದು ಪಾಲು ಬಂದು ಮುಟ್ಟ್ಯದಂದ್ರೆ ನಾನು ಆಶೀರ್ವಾದ ಮಾಡ್ಬೇಕಾದ ನನ್ನ ಕರ್ತವ್ಯಪ್ಪ ಅಂತ ಶಿವ ಅನ್ನಂತ. ಅನ್ಲಿಲ್ಲ ಅಷ್ಟ, ಮತ್ತೇನ್ ಹೇಳಿದ ಅಂದ್ರೆ, ಹರಿಹರ ಭೇದ ಮಾಡುದಲ್ಲಪ್ಪ, ನನ್ನ ಮುಖ ಅವ, ಆತನ ಮುಖ ನಾನು.
ಹಾಗಾಗಿ ಇಬ್ಬರೊಳಗೆ ಯಾವ ಭೇದ ಇಲ್ಲ ಅನ್ನುವಂತ ವಿಚಾರವನ್ನು ಕೂಡ ಹೇಳಿದ ಅನ್ನುವಂತ ಪ್ರಸಂಗ ಬರ್ತದೆ. ಹಂಗ ಇಲ್ಲೇ ಮಹಾಲಿಂಗೇಶ್ವರರು ಕೂಡ ಉಪದೇಶವನ್ನ ಆ ಸಕ್ರೋಜಿಗೆ ಮಾಡ್ತಾರೆ. ಮುಂದೆ ಕುಂದ್ರಿಸಿಕೊಂಡು ದೇವರು ಒಬ್ಬನೇ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾರೆ. ದೇವರು ಒಬ್ಬನೇ ಅದಾನ, ಆದ್ರೆ ಯಾರ್ಯಾರು ಯಾವ ರೂಪದೊಳಗ ಆತನ್ನ ಕಾಣಬೇಕು ಅಂತಾರೋ ಆಯಾ ರೂಪದೊಳಗೆ ಅವರವರಿಗೆ ದರ್ಶನ ಕೊಡ್ತಾನ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ, ಅವರವರ ವೇಷದಲ್ಲಿ ದರ್ಶನ ಕೊಡ್ತಾನ ಅನ್ನುವಂಥ ಮಾತದ. ಅವರವರ ಭಾವಕ್ಕೆ, ಅವರವರ ಅರ್ಚನೆಗೆ, ಅವರವರಿಗೆ ದೇವ ನೀನೊಬ್ಬನೇ, ಸಕಲ ಕೆಲ್ಲಕ್ಕೆ ನೀನೆ ಅಕಳಂಕ ಗುರುವೆಂದು ಅಂತ ಮುಪ್ಪಿನ ಷಡಕ್ಷರಗಳು ಬರೀತಾರೆ. ಅದಕ್ಕ ದೇವರು ಒಬ್ಬನ, ನಾಮ ಹಲವು. ಯಾರೋ ಆತನನ್ನ ಶಿವನ ಹೆಸರಿನೊಳಗ ಆರಾಧನೆ ಮಾಡ್ತಾರೆ, ಯಾರೋ ನೀಲಕಂಠನ ಹೆಸರಿನಾಗ ಆರಾಧನೆ ಮಾಡ್ತಾರೆ, ಇನ್ಯಾರೋ ವಿಷ್ಣುವಿನ ಹೆಸರಿನಾಗ, ಇನ್ಯಾರೋ ಗಣಪತಿ ಹೆಸರಿನಾಗ, ಯಾವ್ಯಾವುದೋ ದೇವರ ಹೆಸರಿನೊಳಗೆ ಆರಾಧನೆ ಮಾಡಿದರೂ ಕೂಡ ಅದೆಲ್ಲ ಹೋಗಿ ಯಾರಿಗ್ ಮುಟ್ತದ? ಪರಮಾತ್ಮನಿಗೆ ಮುಟ್ತದ. ಎಲ್ಲವೂ ಅವನ ಮುಖಗಳೇ. 84 ಲಕ್ಷ ಮುಖಗಳೆಲ್ಲ ಆ ದೇವರುವೆ ಅಂತ ಹೇಳ್ತಾರಲ್ಲ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ ಅನ್ನೋ ಮಾತು ಕೇಳಿರಿ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಅನ್ನುವ ಮಾತದ. ದೇವರು ಜಗದಗಲ ಮುಗಿಲಗಲ ವ್ಯಾಪ್ಸ್ಯಾನ, ಅಣುರೇಣು ತೃಣಕಾಷ್ಟದೊಳಗದಾನ, ಅಣೋರಣಿಯಾನ್ ಮಹತು ಮಹಿಯಾನ್ ಆಗ್ಯದಾನ, ಎಳ್ಳುಗೊನೆ ಮುಳ್ಳು ಮನೆಯೊಳಗದಾನ ಅಂದ ಮೇಲೆ ಎಲ್ಲಾ ಮುಖಗಳು ಅವನುವೇ ಅದಾವ. ನೋಡ್ರಿ, ಅವನನ್ನ ನಾವು ಯಾವ್ಯಾವುದೋ ಹೆಸರಿನೊಳಗ ಆರಾಧನೆ ಮಾಡಿದರೂ ಕೂಡ, ನಾವು ಯಾವುದೇ ಭಕ್ತಿ ಸಲ್ಲಿಸಿದ್ರು ಕೂಡ ಅವನಿಗೇ ಹೋಗಿ ಮುಟ್ತದ. ಆಕಾಶದಿಂದ ಬೀಳುವ ಮಳೆ ನೀರೆಲ್ಲ ಏನಾಗ್ತದ್ರಿ? ಹಳ್ಳಾಗಿ ಹೊಳಿಯಾಗಿ ಹರಿದು ಸಮುದ್ರವನ್ನೇ ಸೇರುವಂಗ ನಾವು ನೀವು ಮಾಡುವ ಭಕ್ತಿ ಯಾವ ದೇವರ ಹೆಸರಿನಾಗ ಮಾಡಿದರೂ ಕೂಡ ಅದು ಆ ಪರಮಾತ್ಮನಿಗೆ ಹೋಗಿ ಮುಟ್ತದ. ಹಾಗಾಗಿ ಯಾವುದೇ ರೀತಿ ಭೇದ ಭಾವ ಮಾಡಬಾರದು. ನಮ್ಮ ದೇವರು ಹೆಚ್ಚು, ನಿಮ್ಮ ದೇವರು ಕಡಿಮೆ, ನಮ್ಮ ಪೂಜಾ ಹೆಚ್ಚು, ನಿಮ್ಮ ಪೂಜಾ ಕಡಿಮೆ, ಇಂಥದ್ದು ಯಾವ ಭಾವನೆ ಬರಬಾರದು. ಎಲ್ಲಾ ದೇವರುಗಳು ಕೂಡ ಅಷ್ಟೇ. ಆ ದೇವರೊಳಗೆ ನೀವು ಅದನ್ನು ಕಂಡ್ರಿ, ದೇವರ ಆ ಸ್ವರೂಪದೊಳಗೆ ದೇವರನ್ನ ನೀವು ಆರಾಧನೆ ಮಾಡಿದ್ರಿ, ನಾವು ಈ ಸ್ವರೂಪದೊಳಗೆ ಆರಾಧನೆ ಮಾಡ್ತೀವಿ, ಅದರೊಳಗ ಭೇದ ಬೇಡ ಅನ್ನುವಂಥದ್ದು. ಇಂಥ ಅನೇಕ ವಿಚಾರವನ್ನ ಆ ಸಕ್ರೋಜಿಗೆ ಮಹಾಲಿಂಗ ಸ್ವಾಮಿಗಳು ಮಾಡ್ತಾ ಬರ್ತಾರ ಅನ್ನುವಂಥದ್ದು. ಆಮೇಲೆ ಅವ ತನ್ನ ಅಣ್ಣನ ಜೊತೆಗೆ ಆ ಗುರುಗಳ ಸೇವಾದೊಳಗೆ ನಿಂತುಕೊಂಡ ಅಂತ ಬರ್ತದೆ. ಎರಡನೇದಾಗಿ ಆ ಮಾಲೋಜಿ ರಾಜನ ಮಗ ಒಬ್ಬಾತ. ಮಾಲೋಜಿ ರಾಜನ ಮಗ ಗೋವಿಂದರಾಜ ಅಂತ. ಅವನಿಗಿಬ್ಬರು ಮಕ್ಕಳು, ಗೋವಿಂದರಾಜ ಅಂತ ಒಬ್ಬವ, ಇನ್ನೊಬ್ಬವ ಕೇದಾರಬಾವು ಅಂತ ಹೇಳಿ. ಗೋವಿಂದರಾಜ ಮತ್ತು ಕೇದಾರಬಾವು ಅಂತ ಇಬ್ಬರು ಮಕ್ಕಳು. ಗೋವಿಂದರಾಜ ಸ್ವಲ್ಪ ಅಶಕ್ತ, ಅವ ರೋಗಗ್ರಸ್ತ, ಮೂರ್ಛೆ ರೋಗ ಇತ್ತ ಅವಂಗ. ಹಂಗಾಗಿ ಅವನಿಗೆ ಯಾವ ಜವಾಬ್ದಾರಿಗಳನ್ನು ರಾಜ ಕೊಟ್ಟಿರ್ಲಿಲ್ಲ. ಆದ್ರೆ ಅವನ ಸಣ್ಣ ಮಗ ಏನಿದ್ದ ಕೇದಾರಬಾವು, ಅವ ಬಲಶಾಲಿ, ಅಷ್ಟ ವಿದ್ಯಾವಂತನೂ ಕೂಡ. ಅವಂಗ ಎಲ್ಲಾ ರೀತಿಯ ವಿದ್ಯಾಭ್ಯಾಸವನ್ನು ಮಾಡಿಸಿ ತನ್ನ ನಂತರದ ಉತ್ತರಾಧಿಕಾರ ಸ್ಥಾನವನ್ನ ಅವಂಗ ಕೊಡುವಂತ ನಿರ್ಣಯವನ್ನ ಮಾಲೋಜಿ ಮಾಡಿದ್ದ. ಈ ಗೋವಿಂದರಾಜ ಏನಿದ್ನಲ್ಲ, ಇವ ರೋಗಗ್ರಸ್ತ, ಬಹಳ ಅಶಕ್ತ, ಆದರೂ ಕೂಡ ಅಷ್ಟೇ ಭಕ್ತಿವಂತನಾಗಿದ್ದ. ಅವನಿಗೆ ಬರುವಂಥ ರೋಗದ ವಿಚಾರವನ್ನ ಗುರುಗಳ ಮುಂದೆ ರಾಜ ಹೇಳಿದ್ದಿಲ್ಲ. ಅದಕ್ಕೆ ಔಷಧ ಕೊಡಿಸೋದನ್ನ ಕೊಡಿಸ್ತಿದ್ದ, ಉಪಚಾರವನ್ನೆಲ್ಲ ಮಾಡ್ತಿದ್ದ, ಅದನ್ನೇನೋ ಗುರುಗಳ ಮುಂದೆ ಹೇಳ್ಕೊಂಡಿದ್ದಿಲ್ಲ. ಒಮ್ಮೆ ಆ ರೋಗ ವಿಪರೀತ ಆಗಿ ಆತ ತನ್ನ ಜೀವ ಬಿಡ್ತಾನೆ. ಆಗ ಅವನ ಹೆಂಡತಿ ಏನಪ್ಪಾ ಅಂದ್ರೆ ಬಹಳ ತ್ರಾಸ ಮಾಡಿಕೊಂಡು ಮಹಾಲಿಂಗೇಶ್ವರರ ಬಿಡಾರಕ್ಕೆ ಹೋಗ್ತಾಳೆ. ಅವ್ರ ಮುಂದೆ ಬಿದ್ದು ಹೊರಳಾಡ್ತಾಳಂತ. ಯಪ್ಪ, ನನ್ನ ಪತಿರಾಯ ತನ್ನ ಪ್ರಾಣ ಕಳ್ಕೊಂಡ, ನೀನು ಇರುವ ಊರೊಳಗನ ನಿನ್ನ ಸೇವಾ ಮಾಡುವ ರಾಜನ ಮಗನೇ ಆಗಿರ್ತಕ್ಕಂಥ ಗೋವಿಂದರಾಜ ರೋಗದಿಂದ ನರಳಾಡ್ತಾ ಇದ್ದ. ಅಂತೂ ಆ ವಿಚಾರವನ್ನ ನಿನ್ನ ಗಮನಕ್ಕೆ ತರದೇ ಇದ್ರೂ ಕೂಡ ನೀನು ಎಲ್ಲಾನು ಬಲ್ಲವ ದೀಪ,
ಆದ್ರೆ ಯಾಕ ನೀನು ನನ್ನ ಗಂಡನನ್ನ ಉಳಿಸುವ ಪ್ರಯತ್ನ ಮಾಡಲಿಲ್ಲ? ನಿನ್ನ ಮೇಲೆ ಅಪಾರ ಪ್ರೀತಿ ಇಟ್ಟುಕೊಂಡಂತ ಮಾಲೋಜಿಯ ಮಗ ನನ್ನ ಪತಿ ಗೋವಿಂದರಾಜ, ಅವನನ್ನ ನೀನು ಯಾಕೆ ಉಳಿಸಲಿಲ್ಲ ಅಂತ ಬಹಳ ದುಃಖ ಮಾಡಿಕೊಂಡ್ಲಂತ. ಪಾದಕ್ಕ ಬಿದ್ದು ಹೊರಳಾಡಿ ಬೇಡಿಕೊಂಡಾಗ ಆ ಮಹಾಲಿಂಗೇಶ್ವರರು, ತ್ರಾಸ್ ಮಾಡ್ಕೊಳ್ಬೇಡವ, ಹುಟ್ಟಿದ ಜೀವ ಸಾಯತದ, ಇದು ಲೋಕದ ನಿಯಮದ. ಹುಟ್ಟಿದ್ದು ಸಾಯ್ತದ, ಕೂಡಿದ್ದು ಅಗಲ್ತದ, ಏರಿದ್ದು ಇಳಿತದ, ಇದು ಲೋಕದ ನಿಯಮದ. ಹಾಗಾಗಿ ನೀನು ಬಹಳ ದುಃಖ ಮಾಡ್ಕೋಬೇಡವ, ಒಳ್ಳೇದಲ್ಲ. ಆದದ್ದನ್ನು ಒಪ್ಕೋಬೇಕಾಗ್ತದ, ಏನು ದೇವನಿತ್ಸ ಇದನೋ ಅದಾಗಿರ್ತದ ಅಂತ ಅವ್ರು 4-6 ಮಾತುಗಳನ್ನು ಹೇಳಿದರೂ ಕೂಡ ಆಕೇನು ಸಮಾಧಾನ ಮಾಡ್ಕೊಳ್ಳಿಲ್ಲ. ಯಪ್ಪ, ಪ್ರಾಣ ಬಿಟ್ಟವರಿಗೆ ಜೀವದಾನ ಮಾಡಿ ಅನ್ನೋದನ್ನ ಕೇಳಿನ್ ನಾನು, ಮತ್ತ ನನಗೆ ಯಾಕ ನೀ ಹಿಂಗನ್ನಕತ್ತೀರಿ? ಹುಟ್ಟಿದ ಜೀವ ಸಾಯಕ ಬೇಕು, ಹುಟ್ಟುವಾಗಲೇ ಸಾವನ್ನ ಬೆನ್ನಿಗೆ ಕಟ್ಕೊಂಡ ಬಂದಿರ್ತೀವಿ, ಸಾವನ್ನ ಒಪ್ಕೊಳ್ಳೇಬೇಕು ಅನ್ನುವ ಮಾತನ್ನ ನನಗೆ ಹೇಳಿ ಸಮಾಧಾನ ಮಾಡಬೇಡ. ನನ್ನ ಗಂಡನನ್ನ ಬದುಕಿಸಿಕೊಡು. ಬಹಳ ಒಳ್ಳೆ ವ್ಯಕ್ತಿ ಇದ್ದ, ಅವನಿಗೆ ರೋಗ ಬಹಳ ವರ್ಷಗಳಿಂದ ಕಾಡಿದ್ರು ಕೂಡ ಅದೆಲ್ಲಾನು ಮರೆತು ದೇವರ ಸೇವಾದೊಳಗೆ ತನ್ನ ಜೀವನ ಕಳೆದಂತಾವ. ಅವನ ಮೇಲೆ ನೀನು ಕರುಣ ಮಾಡಿ ಹೇಗಾದರೂ ಜೀವದಾನ ಮಾಡಬೇಕು ಅಂತೇಳಿ, ನನ್ನ ಮಾಂಗಲ್ಯ ಭಾಗ್ಯ ನನಗೆ ಮರಳಿ ಕೊಡಬೇಕು ಅಂತೇಳಿ ಆಕೆ ಬಹಳ ಅತ್ತು ಕರೆದು ಬೇಡಿದಾಗ ನೋಡವರಿಗೆಲ್ಲ ದುಃಖ ಆಯ್ತು. ಆಗ ಮಹಾಲಿಂಗೇಶ್ವರರು, ನಿಮ್ಮ ಅರಮನೆಗೆ ಬರ್ತೀವಿ ನಡೆಯುವ ಅಂತ ಹೇಳಿ ಆ ಅರಮನೆಗೆ ಹೋಗ್ತಾರೆ. ಮಾಲೋಜಿಯು ಕೂಡ ಬಹಳ ದುಃಖ ಮಾಡಿಕೊಂಡು ಗುರುಗಳ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಾನೆ. ಮಾಲೋಜಿ ಬೇಡಿರಂಗಿಲ್ಲ, ನನ್ನ ಮಗನನ್ನ ಬದುಕಸ್ರಿ, ಬಾಳಸ್ರಿ ಅಂತೇಳಿ. ಆದ್ರ ಅವನ ಸೊಸಿ ಏನಪ್ಪಾ ಅಂದ್ರೆ ಬಹಳ ದುಃಖ ಮಾಡಿಕೊಂಡು ಬೇಡ್ತಕ್ಕಂತ ಸಂದರ್ಭ. ಮಹಾಲಿಂಗೇಶ್ವರರು ಅವರ ಅರಮನೆಗೆ ಬಂದು ನೋಡ್ತಾರೆ. ಆತನನ್ನ ನೋಡಿದಾಗ ತಲೆಯಿಂದ ಪಾದದವರೆಗೂ ಎಲ್ಲಾ ಕಡೆ ದೃಷ್ಟಿಯನ್ನು ಹಾಯಿಸ್ತಾರ. ಪಾಪ, ಎಂಥ ಒಳ್ಳೆ ವ್ಯಕ್ತಿ ಅಂತ ನಾನು ಕೇಳಿದ್ದೆ, ಆದ್ರೆ ಆ ವ್ಯಕ್ತಿ ನನ್ನ ಜೋಡಿ ಹೆಚ್ಚಾಗಿ ಒಡನಾಟ ಮಾಡಿಲ್ಲ ಅನ್ನೋದಕ್ಕೆ ಗೊತ್ತಾಗಲಿಲ್ಲ. ಆದ್ರೆ ಇಂಥ ವ್ಯಕ್ತಿ 4 ಹೊತ್ತು ಬಾಳ್ಬೇಕಾಗಿತ್ತು, ಆದ್ರೆ ಆಯುಷ್ಯ ಇಷ್ಟ ಪಡ್ಕೊಂಡು ಬಂದಿದ್ದ ಅಂದ್ರೆ ಏನ್ ಮಾಡುದದ ಅಂತ ರಾಜನ ಮುಂದೆ ಮಾತನಾಡ್ತಾ, ನೋಡೋಣ ಶಿವನಿಚ್ಛಾ ಇದ್ರೆ ಆತನ ಜೀವ ಯಾಕೆ ಮರಳಬಾರದು ಅಂತ ಹೇಳಿ ಆತನ ಕಿವಿ ಒಳಗ ಓಂ ನಮಃ ಶಿವಾಯ ಮಂತ್ರೋಚ್ಚಾರವನ್ನು ಮಾಡ್ತಾರೆ. ಓಂ ನಮಃ ಶಿವಾಯ ಮಹಾಮಂತ್ರವನ್ನೇ ಆತನ ಕಿವಿ ಒಳಗೆ ಹೇಳ್ತಾರೆ. ಮುಂದೆ ತಮ್ಮ ಕೊರಳಾಗಿರುವಂತ ರುದ್ರಾಕ್ಷಿ ಮಾಲೆಯನ್ನ ಆ ಏನು ಪ್ರಾಣ ಕಳ್ಕೊಂಡು ಮಲಗಿದಂತ ಆ ಗೋವಿಂದರಾಜನ ಕೊರಳಿಗೆ ಹಾಕ್ತಾರೆ. ಆತನ ಹಣೆಗೆ ವಿಭೂತಿಯನ್ನು ಹಚ್ತಾರೆ. ಹಚ್ಚಿ ಆತನ ಎದೆ ಮೇಲೆ ಕೈ ಇಟ್ಟು ಮತ್ತೆ ಮಂತ್ರ ಜಪವನ್ನ ಮಾಡ್ತಾ ಮಾಡ್ತಾ ಇರುವಾಗ ಆತ ಮತ್ತೆ ನಿಧಾನಕ್ಕೆ ಕಣ್ಣು ತೆರೆದು ಎದ್ದು ಕೂತ ಅನ್ನುವಂಥ ಪ್ರಸಂಗ ಬರ್ತದೆ. ಗೋವಿಂದರಾಜನಿಗೆ ಪ್ರಾಣದಾನ ಮಾಡುವಂಥದ್ದಾಯ್ತು. ಎಲ್ಲರೂ ಸಂತೋಷದಿಂದ ಗುರುಗಳಿಗೆ ಕೈ ಮುಗಿದ್ರೆ ಗುರುಗಳಂದ್ರು, ಇದು ನನ್ನ ಇಚ್ಛಾ ಅಲ್ಲ, ಇದು ಪರಮಾತ್ಮನ ಇಚ್ಛಾ. ಹುಟ್ಟು ಸಾವು ಅವನ ಕೈಯನ್ನು ಇವೆಲ್ಲ. ಹುಟ್ಟು ಸಾವುಗಳನ್ನ ಗೆಲ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯದ? ಎಂತ ಮಹಾತ್ಮರಿಗೂ ಇವು ಬಿಟ್ಟಿಲ್ಲ. ಮರಣ ಬಂದರೇನು ತಪ್ಪಿಲ್ಲ, ತಿಳಿದ ಮಹಾತ್ಮರಿಗೆ ಬಿಟ್ಟಿಲ್ಲ. ಮಾನವರಿವರೇನು ಗಟ್ಟಿಲ್ಲ, ಮಹಾದೇವನ ತಿಳಿದವರು ಯಾರೂ ಕೆಟ್ಟಿಲ್ಲ ಅಂತ ಕಡ್ಕೊಳ ಮಡಿವಾಳಪ್ಪ ಹಾಡ್ತಾನೆ ನೋಡ್ರಿ. ಯಾರನ್ನೂ ಬಿಟ್ಟಿಲ್ಲ ಇದು ಸಾವು. ಡಿಂಬದೊಳಗೆ ಒಂದು ಪ್ರಾಣ, ಕಂಬ ಸೂತ್ರ ಗೊಂಬೆಯಂತೆ, ಎಂದಿಗಾದರೊಂದು ದಿನವೂ ಸಾವು ತಪ್ಪದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಹಾದಿ ಒಳಗೆ ಬರುವಾಗ ನಮ್ಮ ರಾಮಕೃಷ್ಣ ದೇವರಿಗೆ ಕೇಳತ್ತಿದ್ದೆವು, ಏನಪ್ಪಾ ಅಂದ್ರೆ ಈ ಸತ್ತವರನ್ನ ಬದುಕಿಸಿದ್ರು ಅನ್ನುವ ಕಥೆನೂ ಬರ್ತಾವ ಒಂದು ಕಡೆ. ಮತ್ತೊಂದು ಕಡೆ ಏನ್ ಬರ್ತದಂದ್ರ ಬುದ್ಧನ ಜೀವನದಾಗ ಆಕಿ ಕಿಸಾ ಗೌತಮಿ ಅಂತ ಬರ್ತಾಳ ನೋಡ್ರಿ, ನಿಮ್ಗೆ ಗೊತ್ತಿರ್ಬೇಕು ಕೆಲವರಿಗೆ. ಕಿಸಾ ಗೌತಮಿ ಅಂತ ಬುದ್ಧನ ಭಕ್ತಿ ಮಾಡಾಕಿ, ಬುದ್ಧನ ಭಕ್ತೆ. ಆಕೆ ತನ್ನಿದ್ದೊಬ್ಬ ಮಗನನ್ನ ಮುಂದಿಟ್ಟುಕೊಂಡು ಜೀವನ ಮಾಡುವಾಗ ಆ ಮಗನೂ ಕೂಡ ಏನಪ್ಪಾ ಅಂದ್ರೆ ಅಕಾಲಿಕ ಮರಣಕ್ಕೊಳಗಾದ, ತೀರ್ಕೊಂಡು ಬಿಡ್ತಾ ಮಗ. ಆ ಮಗನ ಹೆಣವನ್ನ ತಗೊಂಡು ಬುದ್ಧನ ಮುಂದೆ ಹಾಕಿ ಬೇಡಾಕ್ ಬಂದಾಳಾಕಿ, ಇವನನ್ನ ಹೆಂಗಾರ ಮಾಡಿ ಬದುಕಿಸ್ಕೊಡ್ಬೇಕು, ನೀವು ಸಾಮಾನ್ಯರಲ್ಲ, ನೀವು ಪರಮಾತ್ಮನ ಸ್ವರೂಪ, ನೀವು ಹಾದಾಡಿದರೆ ಕಲ್ಲು ಸಹ ಮೆತ್ತಗಕ್ಕವಂತ,
ನೀವು ಹಾದಾಡು ಹಾದಿಯಾಗಿನ ಕಲ್ಲು ಸಹ ಮೆತ್ತಗಾಕವಂತ, ಮುಳ್ಳು ಸಹ ಮಲಗಿ ಬೀಳ್ತಾವಂತ, ಈಚು ಮಗ್ಗುಗಳು ಕೂಡ ಹೂವಕ್ಕವಂತ, ಕ್ರೂರ ಮೃಗಗಳು ಶಾಂತ ಅಕ್ಕವಂತ. ಮತ್ತ ನಾ ಇಂಥ ಎಲ್ಲಾ ಪವಾಡಗಳನ್ನ ಕೇಳಿನಿ. ನನ್ನ ಮಗ ಜೀವ ಕಳ್ಕೊಂಡು ನೋಡಿಲ್ಲಿ ಶವವಾಗಿ ಮಲಗ್ಯಾನ. ಅವನ ಮುಖ ನೋಡ್ಕೊಂಡ ಜೀವನ ಮಾಡುವಂತ ನಾನು ಅವನ ಕಳ್ಕೊಂಡು ನಾನು ಕೂಡ ಬದುಕಿ ಏನು ಪ್ರಯೋಜನ ಅನ್ನುವ ಭಾವನೆಗೆ ಬಂದಿನಪ್ಪ. ಅದಕ್ಕ ಅವನನ್ನ ಹೆಂಗಾರ ಮಾಡಿ ಬದುಕಿಸ್ಕೊಡು. ನನಗ ಜೀವ ಅವನ, ನನಗ ಜೀವನ ಅವನ. ಅದಕ್ಕ ಆ ಮಗನನ್ನ ನಿನ್ನ ಮುಂದೆ ತಂದು ಹಾಕಿನಿಯಪ್ಪ. ಆ ಏನು ಕಲ್ಲು, ಮಣ್ಣು, ಕ್ರಿಮಿ, ಕೀಟ, ಪ್ರಾಣಿ ಪಕ್ಷಿಗಳಿಗೆಲ್ಲ ಪ್ರೇರಣೆಯನ್ನು ಕೊಡವ, ಆಶೀರ್ವಾದವನ್ನ ಮಾಡವ. ಅವಕ್ಕೆಲ್ಲ ಏನಪ್ಪಾ ಅಂತಂದ್ರೆ ಏನು ಅಪಾರವಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬಿ ಬೆಳೆಸಿದಂಥವ ನೀನು. ನನ್ನ ಮಗನಿಗೆ ಜೀವದಾನ ಮಾಡಬೇಕು ಅಂತೇಳಿ ಪರಿಪರಿಯಾಗಿ ಬೇಡ್ಕೊಂಡ್ಲಕ್ಕಿ. ಅವಾಗ ಬುದ್ಧ ಆಕಿ ಎಲ್ಲ ಹತ್ತು ಕರೆದು ಸಮಾಧಾನ ಮಾಡಿಕೊಳ್ಳುವವರೆಗೂ ನಿಂತು ಒಂದು ಮಾತು ಹೇಳಿದ್ನಂತೆ. ನಿನ್ನ ಮಗನನ್ನ ನಾ ಬದುಕಿಸ್ಕೊಡ್ತೀನಿವ, ಆದ್ರೆ ನೀವೊಂದು ವಸ್ತುವನ್ನ ತಂದು ಕೊಡಬೇಕು ಅಂತ ಹೇಳಿ. ಏನು ಅಂತನ್ಲಕ್ಕಿ, ನನ್ನ ಮಗನನ್ನ ಬದುಕಿಸ್ಕೊಡ್ತೀನಿ ಅಂದ್ರೆ ನಾ ಏನಾದ್ರೂ ಪ್ರಯತ್ನ ಮಾಡ್ತೀನಿ, ಏನ್ ಬೇಕು ಕೇಳು ಅದನ್ನ ತಂದು ಕೊಡ್ತೀನಿ, ಎಲ್ಲಿಂದಲಾದ್ರೂ ತಂದು ಕೊಡ್ತೀನಿ ಅಂದ. ಅವಾಗ ಬುದ್ಧ ಹೇಳ್ತಾನ, ಸಾವಿಲ್ಲದ ಮನೆಯ ಸಾಸಿವೆಯ ತಗೊಂಬ ಅಂತ ಹೇಳಿದ. ಯಾರ ಮನೆಯಾಗ ಸಾವಾಗಿಲ್ಲ, ಯಾರ ಮನೆಯಾಗ ಯಾರು ಸತ್ತಿಲ್ಲ, ಅವ್ರ ಮನೆಯನ್ನ ಸಾಸಿವೆ ಕಾಳು ತಗೊಂಬ ಅಂತ ಹೇಳಿದ. ಅಂದ್ರ ನಿನ್ನ ಮಗನನ್ನ ಬದುಕಿಸ್ತೀನಿ. ಆಕಿ ದುಃಖದಾಗಿದ್ಲಲ್ರಿ, ಆಕಿಗೆ ಮತ್ತೊಂದು ವಿಚಾರನ ಬರ್ಲಿಲ್ಲ. ಸಾಸಿವೆ ತಗೊಂಡ್ಬರೋದು ಹೌದಲ್ಲ, ತಗೊಂಡ್ ಬಂದ ಬಿಡ್ತೀನಿ, ಈಗಿಂದ ಈಗ ತರ್ತೀನಿ ಅಂತ ಅಷ್ಟು ಉತ್ಸಾಹದಿಂದ ಏನ್ ಮಾಡಿದ್ಲು ಅಂದ್ರೆ ಆಕಿ ಊರಾಗ ಹೋದ್ಲು. ಊರಾಗ ಹೋಗಿ ಆ ಮನೆಗೆ ಸೆರಗೊಡ್ಡೊಡ್ಡಿ ಬೇಡಾಕತ್ಲು. ಸಾಸಿವೆ ಕೊಡ್ರಿವಾ, ಸಾಸಿವೆ ಕೊಡ್ರಿವಾ ಅಂತ ಬೇಡಾಕತ್ಲು. ಅವಾಗ ಒಂದನೇ ಮನೆಯಾಗ ಬಂದ್ರು, ಸಾಸಿವೆ ಅದಾವ್ ತಡಿವ ಕೊಡ್ತೀವಿ ಅಂತ ಹೇಳಿ ಸಾಸಿವೆ ತಂದು ಕೊಡುವಾಗ ಆಕಿ ಏನ್ ಕೇಳಿದ್ಲು ಅಂದ್ರೆ, ನಿಮ್ ಮನ್ಯಾಗ ಯಾರು ತೀರ್ಕೊಂಡಿಲ್ಲ ಹೌದಲ್ಲ? ಅವ್ರಂದ್ರು ಸಾಸಿವೆ ಕೈಯಾಗ ಹಿಡ್ಕೊಂಡ ಬಂದಾರ ಕೊಡಾಕ. ಅವಾಗ ಈಕಿ ಕೇಳಿದ್ಲು, ನಿಮ್ ಮನ್ಯಾಗ ಯಾರೂ ತೀರ್ಕೊಂಡಿಲ್ಲ ಹೌದಲ್ಲ? ಇಲ್ಲ, ಮೊನ್ನೆ ನಮ್ಮ ಮನ್ಯಾಗ ಹಿರಿಯರು ಮಾವನವರು ತೀರ್ಕೊಂಡಾರ ಅಂತ ಆಕಿ ಹೇಳಿದ್ಲು. ಅಯ್ಯ ಹಂಗಾರ ಬ್ಯಾಡ, ಸಾವಿಲ್ಲದ ಮನೆ ಸಾಸಿವೆ ಬೇಕು ಅಂತ ಮುಂದೆ ಹೋಗ್ಲು. ಮುಂದಿನ ಮನೆಗೆ ಹೋಗಿ ಬೇಡ್ತಾಳ, ಇಲ್ಲ ನಮ್ಮ ಮನ್ಯಾಗ ನಮ್ಮ ಅತ್ತೆಯವ್ರು ತೀರ್ಕೊಂಡಾರ, ಅದ್ರ ಮುಂದಿನ ಮನ್ಯಾಗ ನನ್ನ ಪತಿರಾಯಿ ತೀರ್ಕೊಂಡಾನ, ಅದ್ರ ಮುಂದಿನ ಮನ್ಯಾಗ ನನ್ನ ಮಗ ತೀರ್ಕೊಂಡ, ಅದ್ರ ಮುಂದಿನ ಮನ್ಯಾಗ ನಮ್ಮ ಅಜ್ಜ ತೀರ್ಕೊಂಡಾನ, ಆಮ್ ತೀರ್ಕೊಂಡಾಳ. ಹಿಂಗ ಇಡೀ ಊರೆಲ್ಲ ಮನೆಗಳೆಲ್ಲೆಲ್ಲ ಅಡ್ಡಾಡಿ ಬೇಡಿದ್ರು ಕೂಡ ಸಾಸಿವೆ ಕೊಡವ್ರದಾರ, ಆದ್ರ ಕೊಡಾಕ ಸಾಧ್ಯ ಆಗ್ಲಿಲ್ಲ. ಈಕಿಗೆ ಪಡ್ಕೊಳಕ್ ಸಾಧ್ಯ ಆಗ್ಲಿಲ್ಲ. ಯಾಕಂದ್ರೆ ಸಾವಿಲ್ಲದ ಮನಿನ ಸಿಗಲಿಲ್ಲ ಆಕಿಗೆ. ಯಾವ ಮನೆಗೆ ಹೋದ್ರು ಕೂಡ ಎಲ್ಲಾ ಮನೆ ಒಳಗೆ ಒಬ್ರಲ್ಲ ಒಬ್ರು ತೀರ್ಕೊಂಡವ್ರೆ. ಹಾಗಾಗಿ ಸಾವಿಲ್ಲದ ಮನೆ ಇಲ್ಲ ಅನ್ನುವ ಸತ್ಯ ಆಕಿಗೆ ಗೊತ್ತಾತು. ಸಾವು ಎಲ್ಲರಿಗೂ ಬರೋದೇ ಅನ್ನುವ ಸತ್ಯ ಗೊತ್ತಾಗಲಿ ಅಂತಾನೆ ಬುದ್ಧ ಆ ಮಾತು ಹೇಳಿದ್ದ. ಸಾವಿಲ್ಲದ ಮನೆಯಾಗಿನ ಸಾಸಿವೆ ತಂದ್ರೆ ನಿನ್ನ ಮಗನ ಬದುಕಿಸ್ತೀನಿ ಅನ್ನುವ ಮಾತನ್ನ ಹೇಳಿದ್ದ ಅನ್ನೋದು ಗುರ್ತಾತು. ಆಕೆ ಆ ಸತ್ಯ ತಿಳಿದು ಶಾಂತವಾಗಿ ಬಂದು ಬುದ್ಧನ ಕಾಲಿಗೆ ಬಿದ್ದಳು. ಯಾಕೆವ್ವ ಸಾಸಿವೆ ತಂದೇನು ಅಂತ ಕೇಳಿದ್ನಂತ ಬುದ್ಧ. ಆಕೆಂದಳು, ಸಾಸಿವೆ ತರ್ಲಿಲ್ಲಪ್ಪ, ಎದಕ್ಕೆ ತಗೊಂಬ ಅಂತ ಹೇಳಿದ್ದಿ ಅನ್ನೋದು ನನಗೆ ಗುರ್ತಾಗಿ ನಾನು ಒಪ್ಕೊಂಡಿನಪ್ಪ. ಹುಟ್ಟಿದ ಜೀವ ಸಾಯತ್ತದ, ಇವತ್ತವ ನಾಳೆ ನಾನು. ಯಾರ ಆಯುಷ್ಯ ತೀರ್ತದೋ ಅವರೆಲ್ಲರೂ ದೇಹ ಬಿಟ್ಟು ಹೋಗವ್ರ, ಎಲ್ಲರೂ ಸಾವಿಗೆ ಒಳಗಾಗವ್ರ ಅನ್ನುವ ಸತ್ಯ ನನಗೆ ಗುರ್ತಾಗೈತೆಪ್ಪ ಅಂತ ಕೈ ಮುಗಿದ್ನಂತ. ನೋಡಿ, ಅಂದ್ರೆ ನಾವು ಕೂಡ ತಿಳ್ಕೋಬೇಕಾಗ್ತದೆ. ಸಾವು ಎಲ್ಲರಿಗೂ ಬರದೆ, ಮಹಾತ್ಮರಿಗೇನು ಬಂದಿಲ್ಲೇನು? ಅವರು ಎಲ್ಲರೂ ಕೂಡ ಎಂಥ ಮಹಿಮಾನ್ವಿತರಾದರೂ ಕೂಡ, ಪವಾಡ ಪುರುಷರಾದರೂ ಕೂಡ, ಶಕ್ತಿ ಸಮರ್ಥರಾದರೂ ಕೂಡ ಅವರು ಒಂದು ದಿನ ಸಾವಿಗೆ ಒಳಗಾದವರ ಅಂದ ಮೇಲೆ ಯಾರಿಗೆ ಸಾವು ಬಿಡುತ್ತದ ಅಂತ ಹೇಳಿ. ಹಾಗಾಗಿ ಅಂಥ ಪ್ರಸಂಗಗಳನ್ನ ನೋಡಿದ್ರು ಕೂಡ ಇಲ್ಲೇನು ಬರ್ತದಂದ್ರೆ ಪ್ರಾಣದಾನ ಮಾಡಿದ್ರು ಅನ್ನುವಂಥ ಪ್ರಸಂಗಗಳು ಬರ್ತಾವ. ಇದು ಒಂದ ಅಲ್ರಿ, ಗೋವಿಂದರಾಜನ ಕಥೆ ಒಂದ ಬರ್ಲಿಲ್ಲ, ಹಿಂಗ 4 ಹಿಂಗ ಅದಾವ್ರಿ ಅವ್ರ ಮನೆಯನ್ನುವ ಪ್ರಸಂಗಗಳು. ಏನು ಗೋವಿಂದರಾಜನ ಪ್ರಾಣ ಮರಳಿ ಬಂತು, ಮಹಾಲಿಂಗೇಶ್ವರರು ಪ್ರಾಣದಾನ ಮಾಡಿದ್ರು, ಆಯ್ತು. ಆ ನಂತರದೊಳಗೆ ಎರಡನೇದಾಗಿ ಏನಾಯ್ತು ಅಂದ್ರೆ ಕೇದಾರ ಬಾವು ಅಂತ ಇದ್ನಲ್ಲ, 2ನೇ ಮಗ ಮಾಲೋಜಿ, 2ನೇ ಮಗ, ಅವನ್ನ ಉತ್ತರಾಧಿಕಾರಿ ಮಾಡಬೇಕು ಅಂತ ಮಹಾಲಿಂಗೇಶ್ವರರಿಗೆ ಏನು ರಾಜ ತಿಳಿಸಿದ್ದ. ಅದು ಊರಿಗೆಲ್ಲ ಗೊತ್ತಿತ್ತು, ರಾಜ್ಯಕ್ಕೆಲ್ಲ ಗೊತ್ತಿತ್ತು.
ಮಾಲೋಜಿಯ ನಂತರದೊಳಗೆ ಆ ಜಾಗ ತುಂಬವ್ರು ಯಾರು ಅಂದ್ರೆ, ಸಮರ್ಥ ಉತ್ತರಾಧಿಕಾರಿ ಯಾರು ಅಂದ್ರೆ ಕೇದಾರ ಬಾಹು ಅಂತ ಗುರ್ತಿತ್ತೆಲ್ಲಾರಿಗೂ. ಆದ್ರ ಅರಮನೆ ಒಳಗಿರ್ತಕ್ಕಂಥ ಇತರೆ ರಾಣಿಯರು ಕೇದಾರ ಬಾಹುವಿನ ತಾಯಿ ಬಿಟ್ರೆ ಇನ್ನುಳಿದವರಿಗೆ ಬಹಳ ಹೊಟ್ಟೆ ಕಿಚ್ಚಾಗತ್ತಿತ್ತು, ತ್ರಾಸ ಮಾಡ್ಕೊಳಕತ್ತರು. ನಿಮಗ್ ಗುರ್ತಲ್ಲ, ಶ್ರೀರಾಮನನ್ನ ಪಟ್ಟಗಟ್ಟಬೇಕು ಅನ್ನೋ ನಿರ್ಣಯ ಆದಾಗ ಯಾರಿಗೆ ತ್ರಾಸ ಆಗಿತ್ರಿಪ್ಪ? ಕೌಸಲ್ಯಗೆ ಬಹಳ ಸಂತೋಷ ಆಗಿತ್ತು. ರಾಮನ ತಾಯಿ ಕೌಸಲ್ಯಗೆ ಬಹಳ ಸಂತೋಷವಾಗಿತ್ತು, ದಶರಥನಿಗೂ ಸಂತೋಷ ಆಗಿತ್ತು. ಆದ್ರೆ ತ್ರಾಸ ಮಾಡ್ಕೊಂಡಿದ್ರು ಒಬ್ರು ಯಾರು? ಕೈಕೇಯಿ. ಹೌದಲ್ಲ? ನನ್ನ ಮಗನಿಗೆ ಪಟ್ಟ ಆಗಬೇಕು, ಶ್ರೀರಾಮನಿಗೆ ಯಾಕ ಅನ್ನೋ ಭಾವನಾ ಬೆಳೆಸ್ಕೊಂಡಿದ್ಲು. ಇದು ನಿಮ್ಗೆ ಗೊತ್ತದ. ಹಂಗ ಏನಾತಂದ್ರೆ, ಕೇದಾರ ಬಾಹುವಿನಿಗೆ ಉತ್ತರಾಧಿಕಾರವನ್ನ ಕೊಡ್ತಾನ ರಾಜ ಅನ್ನೋದು ಗೊತ್ತಾದ ಮೇಲೆ ಆತನ ಇತರೆ ರಾಣಿಯರು ಕೇದಾರ ಬಾಹುವಿನ ತಾಯಿ ಬಿಟ್ರೆ ಇನ್ನುಳಿದ ರಾಣಿಯರಿದ್ರಲ್ಲ ಅವರಿಗೆಲ್ಲ ಹೊಟ್ಟಿ ಕಿಚ್ಚು. ಈ ಕೇದಾರ ಬಾಹು ರಾಜ ಆದಂದ್ರೆ ನನ್ನ ಮಕ್ಕಳು ಏನ್ ಮಾಡ್ಬೇಕು, ನಿನ್ನ ಮಕ್ಕಳು ಏನ್ ಮಾಡ್ಬೇಕು, ಅವರೆಲ್ಲ ಸೇವಕರಾಗಿ ಜೀವನ ಮಾಡ್ಬೇಕನ? ಬೇಡ, ನನ್ನ ಮಗನ ಉತ್ತರಾಧಿಕಾರ ಮಾಡ್ತೀನಿ ಅಂತ ಆಕಿ, ನನ್ನ ಮಗನ ಉತ್ತರಾಧಿಕಾರ ಮಾಡ್ತೀನಿ ಅಂತ ಈಕಿ, ಎಲ್ಲರೂ ಕೂಡಿ ಮಾತಾಡ್ಕೊಂಡ್ರು. ಕೇದಾರ ಬಾಹು ಮೊದಲು ಸಾಯಲಿ, ಮುಂದೆ ನೋಡೋಣ ಅಂತ ಒಬ್ರಿಗೊಬ್ರು ಮಾತಾಡ್ಕೊಂಡು ಏನ್ ಮಾಡಿದ್ರಂತ, ಉಣ್ಣು ಊಟದೊಳಗೆ ವಿಷ ಹಾಕಿಬಿಟ್ರು. ಅವನ ಮೇಲೆ ಬಹಳ ಪ್ರೇಮ ಮಾಡಿದಂಗೆ ಮಾಡ್ತಿದ್ರು, ಮಾತಾಡಿಸ್ತಿದ್ರು, ಅವನಿಗೇನೆಲ್ಲ ಬೇಕು ಬೇಡಗಳನ್ನು ಕೇಳ್ತಿದ್ರು, ಇಷ್ಟಗಳನ್ನು ಕೇಳಿ ತಂದು ಕೊಡ್ತಿದ್ರು. ಹಂಗ ಮಾಡಿ ಒಲಿಸಿಕೊಂಡು ಒಂದು ದಿನ ಏನ್ ಮಾಡಿದ್ರಂತ, ಊಟದೊಳಗೆ ಅದು ನಿಧಾನವಾಗಿ ಪರಿಣಾಮ ಆಗಿರ್ಬೇಕು, ಸ್ಲೋ ಪಾಯ್ಸನ್ ಅಂತಾರ ನೋಡಿ, ನಿಧಾನವಾಗಿ ಅದರ ಪರಿಣಾಮ ಆಗಿರ್ಬೇಕು. ಅಂಥ ಒಂದು ವಿಷ ಹಾಕಿ ಆತನಿಗೆ ಉಣಿಸಿದರು. ಅವ ಕೇದಾರ ಬಾಹು ಅವನಿಗೇನೂ ಗೊತ್ತಿದ್ದಿಲ್ಲ ಪಾಪ, ಎಲ್ಲರೂ ತಾಯಿ ಅಂತ ತಿಳ್ಕೊಂಡಿದ್ದ. ಅವ್ರು ಮಾತಾಡ್ಸಿದ್ರ ಮಾತಾಡ್ತಿದ್ದ, ಕೊಟ್ಟದ್ದನ್ನು ತಗೋತಿದ್ದ, ಅವ್ರು ಊಟಕ್ಕೆ ನೀಡಿ ಉಣಿಸಿದಾಗ ಪ್ರೀತಿಯಿಂದ ಮಾತಾಡ್ತಾ ಉಣಿಸಿದಾಗ ಉಣ್ತಿದ್ದ. ಹಿಂಗ ಸಹಜ ಮಾಡಿದ್ದ ಊಟವನ್ನ. ಆ ಊಟದಾಗ ಏನು ವಿಷ ಬೆರೆಸಿದ್ರ ಅದು ಗೊತ್ತಾಗಿದ್ದಿಲ್ಲ. ದಿನ ದಿನ ಏನಾತು ಅಂತಂದ್ರೆ ಆರೋಗ್ಯ ಹದಗೆಡ್ಕೋತ ಬಂತ ಅವಂಗ. ಏನ್ ಉಂಡ್ರು ದಕ್ಕಲಂಗಾತು, ಎಲ್ಲಾ ವಾಂತಿ ಭೇದಿ ಶುರುವಾಯ್ತು. ಯಾವ ಔಷಧಗಳು ಕೆಲಸ ಮಾಡ್ಲಿಲ್ಲ. ಎಂಥ ವೈದ್ಯರದಾರ ಅಂದ್ರೂ ಯಾರು ಕೂಡ ಅದಕ್ಕೇನು ಔಷಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲರೂ ಕೈ ಚೆಲ್ಲಿದ್ರು, ನಮ್ ಕಡೆಯಿಂದ ಸಾಧ್ಯ ಇಲ್ಲ, ಇದೇನೋ ರೋಗ ಬಹಳ ಉಲ್ಬಣ ಆಗ್ಯದ, ನಾವೇನ್ ಮಾಡೋಣ ಅಂತ ಕೈ ಚೆಲ್ಲಿದಾಗ ಮಾಲೋಜಿಗೆ ಚಿಂತೆ ಆತು. ನನ್ನ ನಂತರದೊಳಗೆ ಈ ರಾಜ್ಯವನ್ನ ಅವ ಸಮರ್ಥವಾಗಿ ನಿಭಾಯಿಸ್ತಾನ ಅಂತ ತಿಳ್ಕೊಂಡಿದ್ದೆ, ಅವನನ್ನ ಎಲ್ಲಾ ರೀತಿಯಲ್ಲಿ ನಾ ತಯಾರು ಮಾಡಿದ್ದೆ. ಅವನಿಗೆ ಹಿಂಗ್ಯಾಕಾತು ಅದ ಚಿಂತೆ ಅವನಿಗೆ. ಸ್ವರಿಗೆ ಹಾಸಿಗೆ ಹಿಡ್ದಾನ, ಆ ಹಾಸಿಗೆಗೆನ ಹೊರಕೊಂಡಂತ ಸ್ಥಿತಿ ಅವಂದಾಗಿತ್ತು. ಮೈಯೊಳಗೆ ಏನು ಉಳಿದಿದ್ದಿಲ್ಲ, ನರ ಎಲು ಏನು ಅಷ್ಟ ಉಳಿದದ್ದು, ತೊಗಲು ನರ ಎಲು ಒಟ ಉಳಿದಿದ್ವು, ಎಲ್ಲ ಕರಿಗೆ ಹಾಸಿಗೆಗೆ ಅಂಟುಕೊಂಡಾನೇನು ಅನ್ನುವಂಗಾಗಿದ್ದ. ಆದ್ರೆ ಜೀವ ಬಹಳ ಕಟಿ, ಇನ್ನೂ ಜೀವಿತ್ತ ಒಂದು. ಅವಾಗೇನಾತು ಅಂದ್ರೆ, ರಾಜ 4-6 ದಿನ ಮಹಾಲಿಂಗೇಶ್ವರ ಹತ್ಯಕ್ಕೆ ಹೋಗಿದ್ದಿಲ್ಲ. ಅಂದ್ ಏನ್ ಅನಿಸ್ತೋ ಏನೋ, ಮಗನ ಈ ವ್ಯವಸ್ಥೆ ಒಳಗನ ಮೈ ಮರ್ತಿದ್ದ, ಅವಂಗ ಎಲ್ಲಿ ಏನಾಗ್ತದೋ ಅನ್ನೋ ಚಿಂತೆ ಒಳಗನ ಮಹಾಲಿಂಗೇಶ್ವರನ್ನ ಮರ್ತಿದ್ದ. ಅವಾಗ ಕೊನೆಗೆ ನೆನಪಾಯ್ತ ಅವಂಗ, ಮಗ ಇನ್ನೇನು ಕೈ ಬಿಟ್ಟು ಹೋಗ್ತಾನ ಅಂದಾಗ ಇವನ್ ಹೆಂಗ್ ಉಳಿಸ್ಕೊಳ್ಳೋದು? ಯಾವ ವೈದ್ಯರಿಗೂ ಯಾವ ಔಷಧಕ್ಕೂ ಕೆಲಸ ಆಗಿಲ್ಲ. ಮಹಾತ್ಮ ಇಲ್ಲೇ ಅದಾನ, ಅವನಿಗೆ ನಾ ಯಾಕೆ ಈ ವಿಚಾರವನ್ನ ತಿಳಿಸಬಾರದು ಅಂತೇಳಿ ಮಹಾಲಿಂಗೇಶ್ವರಂತೆ ಹೋಗಿ ಈ ವಿಚಾರವನ್ನೆಲ್ಲ ತಿಳಿಸಿದ ಮೇಲೆ ಮಹಾಲಿಂಗ ಸ್ವಾಮಿಗಳು ಬರ್ತಾರೆ. ಬಂದು ಪಾದೋದಕವನ್ನ, ಪಾದ ಪೂಜೆಯನ್ನ ಮಾಡಿಸಿಕೊಂಡು ಪಾದೋದಕವನ್ನ ಆತನಿಗೆ ಕುಡಿಸ್ಲಿಕ್ಕೆ ಹೇಳ್ತಾರ. ಆ ಏನು ಕೇದಾರ ಬಾಹು ಮಲಗಿರ್ತಾನ ಅವನಿಗೆ ಪಾದೋದಕವನ್ನು ಕುಡಿಸ್ತಾರೆ. ಪಾದೋದಕವನ್ನು ಕುಡಿಸಿದ ಮೇಲೆ ಏನಾಗ್ತದಂತ, ಮತ್ತಷ್ಟು ವಾಮಿಟ್ ಆಗ್ತದೆ, ಮತ್ತಷ್ಟು ವಾಂತಿ ಆಗ್ತದೆ. ಏನೇನು ಉಳ್ದಿಲ್ರಿ ಅಪ್ಪ ಮೈಯಾಗ, ನೀವು ಮತ್ ವಾಂತಿ ಮಾಡಕ್ ಹತ್ನಲ್ಲ ಅವ ಪಾದೋದಕ ಕೊಟ್ಟಗಳೇನ ಅಂದ್ರೆ, ಏನಾಗುದಿಲ್ಲಪ್ಪ ಸಮಾಧಾನ ತಗೊಳ್ರಿ ಅಂತ ಗುರುಗಳು ಹೇಳಿದ್ರು. ಹೊಟ್ಟೆಂದೆಲ್ಲ ಮತ್ತೆಲ್ಲ ವಾಮಿಟ್ ಆಯ್ತು. ಏನಪ್ಪಾ ಅಂದ್ರೆ ಬರೀ ಕರಿ ಬಣ್ಣದ ಪದಾರ್ಥವೇ ಬಿತ್ತಂತೆ. ಅವಾಗ ರಾಜ ಅದನ್ನೆಲ್ಲ ನೋಡಿ ಏನಾಗ್ಯದ್ರಿ ಅವಂಗ ಅಂತ ಮತ್ತೆ ತ್ರಾಸ ಮಾಡಿಕೊಂಡಾಗ ಅವಾಗ ಮಹಾಲಿಂಗ ಸ್ವಾಮಿಗಳು, ತ್ರಾಸ ಮಾಡ್ಕೋಬೇಡ, ಅವನಿಗೆ ಒಳ್ಳೇದಾಗ್ತದೆ, ಏನಾಗೋದಿಲ್ಲ, ಕಾಯು ದೇವ್ರ ದೊಡ್ಡವದಾನ, ಸಮಾಧಾನ ತಗೋ ರಾಜ ಅಂತ ಹೇಳಿ ಆ ಕೇದಾರ ಬಾಹುವಿಗೆ ವಿಭೂತಿ ಧಾರಣ ಮಾಡಿ ಮತ್ತ ಮಂತ್ರೋಚ್ಚಾರವನ್ನ ಮಾಡಿ ಅವ್ರು ಅಲ್ಲೇ ಜಪ ಮಾಡ್ಕೋತ ಕೂತು ಬಿಟ್ರು.
ಆಮೇಲೆ ಏನಪ್ಪಾ ಅಂದ್ರೆ ತಾಸಾನು ತಾಸುಗಟ್ಲೆ ಅವನು ಮುಂದೆ ಜಪ ಮಾಡ್ಕೋತ ಕೂತಾಗ ಏನಾತು ಅಂದ್ರೆ ನಿಧಾನಕ್ಕವ ಏನಪ್ಪಾ ಅಂದ್ರೆ ಕಣ್ಣು ತೆರೆದ, ಸ್ವಾಮಿಗಳನ್ನ ನೋಡ್ದ, ಅಲ್ಲೇ ಕೈ ಮುಗುದ. ಯಪ್ಪ, ನನಗ ನೀವು ಏನು ಮಾಡಿದ್ರೋ ಗೊತ್ತಿಲ್ಲ, ಆದ್ರೆ ನನಗೊಂಚೂರು ಶಕ್ತಿ ಬಂದಂಗ ಆಗತ್ತದ. ಮಾತಾಡಕ್ಕೂ ಶಕ್ತಿ ಇದ್ದಿಲ್ಲ, ಕಣ್ ಬಿಟ್ಟು ನೋಡಕ್ಕೂ ಶಕ್ತಿ ಇದ್ದಿಲ್ಲ. ಇಷ್ಟಾದ್ರೂ ನಾನು ನಿಮ್ಮನ್ನ ನೋಡಿ ಕೈ ಮುಗಿದು ಎರಡು ಮಾತಾಡುವಷ್ಟು ಶಕ್ತಿ ನನಗ್ ಕೊಟ್ರಲ್ಲ, ಅಷ್ಟ ಸಾಕು ಅಂತ ಕೈ ಮುಗಿಯುವಾಗ ಮಹಾಲಿಂಗ ಸ್ವಾಮಿಗಳಂದ್ರು, ನಿನಗೇನೂ ಆಗಿಲ್ಲಪ್ಪ, ಧೈರ್ಯಗೆಡಬೇಡ, ದೇವರದಾನ, ಧೈರ್ಯದಿಂದ ನೀನು ಜೀವನ ಮಾಡು, ನಿನ್ನಿಂದ ಆಗಬೇಕಾದ ಕಾರ್ಯ ಬಹಳ ಅದಾವ, ಅದೆಲ್ಲ ಮುಗಿಸಿದ ಮೇಲೆ ನಿನಗೆ ಸಾವು ಬರ್ತದೆ, ಅಲ್ಲಿವರೆಗೂ ಏನಾಗುವುದಿಲ್ಲ ಅಂತ ಆಶೀರ್ವಾದ ಮಾಡಿ ತಲೆ ಮೇಲೆ ಕೈ ಇಟ್ಟು ಹೋಗ್ತಾರ ಅನ್ನುವಂತಹದ್ದು. ಕೇದಾರ ಬಾವು ದಿನಾ ಕಳೆದಂಗ ಮತ್ತೆ ಪುಷ್ಟಿವಂತನಾದ, ಮತ್ತೆ ಮೊದಲಿನಂಗ ಸಮರ್ಥನಾಗಿ ಆ ರಾಜ್ಯವನ್ನು ನಿಭಾಯಿಸುವಂತ ಶಕ್ತಿಯನ್ನ ಪಡ್ಕೊಂಡ ಅನ್ನುವಂತಹದ್ದು. ಮತ್ತ ಮೂರನೇ ಪ್ರಸಂಗ ಹಿಂಗ ಆಗ್ತದ್ರಿ, ಅವ್ರ ಮನೆಗೇನ ಎಲ್ಲ ಕಾಟಗಳಾದ್ವೇನೋ ಅಂತ ಅನಿಸ್ತದ್ರಿ. ಸಾಲ ಹಿಂಗ ಬರ್ತಾವ ಘಟನೆಗಳು. ಗೋವಿಂದರಾಜ ಅಂತ ದೊಡ್ಡ ಮಗ ಅಲ್ಲ, ಅವನ ಮಗ ನಾರಾಯಣನಿಗೂ ಹಂಗ ಆಗ್ತದ. ಸಣ್ಣ ಮಗುರಿ, ಅದು ಆಡಿ ಬೆಳೆಯುವ ಮಗು. ಆ ಮಗುವಿಗೂ ಏನಾಗ್ತದಪ್ಪ ಅಂತಂದ್ರೆ ಬಾಲಗ್ರಹ ಪೀಡೆ, ಮುಟದೋಷ ಆಗಿ ಆ ಮಗು ಕೂಡ ಜೀವ ಕಳ್ಕೊತದ್ರಿ. ಆ ಮಗುನೂ ಸತ್ತೋಕತಿ. ಅವಾಗಲೂ ಕೂಡ ಮತ್ತೆ ಗುರುಗಳ ಮುಂದೆ ಆ ಮಗುವನ್ನು ಹಾಕಿದಾಗ ಗುರುಗಳು ಆ ಮಗುವಿಗೆ ವಿಭೂತಿ ಧಾರಣೆ, ಮಂತ್ರೋಚ್ಚಾರ, ನಂತರ ರುದ್ರಾಕ್ಷಿ ಧಾರಣೆಯ ಮೂಲಕ ಆರಾಮ್ ಮಾಡಿದ್ರು, ಮತ್ತೆ ಜೀವದಾನ ಮಾಡಿದ್ರು ಅನ್ನುವ ಪ್ರಸಂಗ ಬರ್ತದೆ. ಅಲ್ಲದೆ ಮತ್ತೊಂದು ಪ್ರಸಂಗ, ಅದೇ ಅರಮನೆ ಒಳಗಿರುವಂತ ಆ ಮಾಲೋಜಿ ರಾಜನ ಪ್ರೀತಿಯ ಕುದುರೆ ಒಂದಿರ್ತದೆ, ಸ್ವರ್ಗಗಾಮಿನಿ ಅಂತೇಳಿ. ಆ ಕುದುರೆ ಬಹಳ ಪ್ರೀತಿಯ ಕುದುರೆ ಅವಂದು. ಅವ ಏನಪ್ಪಾ ಅಂತಂದ್ರೆ ಅದರ ಮೇಲೆ ಬಹಳ ಜೀವ, ಅದು ಮನಿ ಮಗನ ಇದ್ದಂಗ ಅಂತಂತಿದ್ದ. ಆ ಕುದುರೆಯೂ ಕೂಡ ರೋಗಗ್ರಸ್ತ ಆಗಿ ಸತ್ತಾಗ ಆ ಕುದುರೆಗೂ ಜೀವದಾನವನ್ನ ಮಹಾಲಿಂಗೇಶ್ವರರು ಮಾಡಿದ್ರು ಅನ್ನೋ ಪ್ರಸಂಗವೂ ಕೂಡ ಬರ್ತದೆ. ಹೀಗೆ ಸಾಲು ಸಾಲಾಗಿ ಜೀವದಾನ ಮಾಡಿದ ಪ್ರಸಂಗಗಳೇ ಹೆಚ್ಚಾಗಿ ಬರ್ತಾವೆ ಅನ್ನುವಂತಹದ್ದನ್ನ ನೋಡ್ತೀವಿ. ಇದೆಲ್ಲ ಪ್ರಸಂಗಗಳನ್ನ ನಾವು ನೋಡಿದ ಮೇಲೆ ಮಾಲೋಜಿ ಆ ಗುರುಗಳ ಮುಂದೆ ಕುಂತು ಕೇಳ್ತಾನ. ನಿನ್ನೆ ನುಡಿದ್ರಲ್ಲ, ಏನು ಕೇಳಿದ ಅಂದ್ರೆ ವಿಭೂತಿ ಮಹತ್ವ ಏನು, ಪಾದೋದಕದ ಮಹತ್ವ ಏನು, ಆ ವಿಭೂತಿ ಪಾದೋದಕದಿಂದ ಹೋದ ಪ್ರಾಣ ಮತ್ ಬರ್ತತಿ ಅಂದ್ರೆ, ಮತ್ತೆ ಹೋದ ಕಣ್ಣು ಮತ್ ಬರ್ತಾವಂದ್ರೆ, ಅವರಿಗೆ ರೋಗಗಳೆಲ್ಲ ಹೊಕ್ಕಾವಂದ್ರೆ, ಆ ಎಲ್ಲಾ ಸಾಮಾನ್ಯ ಜನ ಎಲ್ಲ ಶ್ರೀಮಂತರಾಗ್ತಾರಂದ್ರೆ, ದಡ್ಡರೆಲ್ಲ ಅವರು ಏನಪ್ಪಾ ಅಂತಂದ್ರೆ ಪಂಡಿತರಾಗ್ತಾರ ಅಂತಂದ್ರೆ ಏನಿರ್ಬಹುದು ಅಂತಹದ್ದು ಅದರೊಳಗ ಅಂತ ಪ್ರಶ್ನೆ ಮಾಡಿದ್ನಲ್ಲ, ಅದ ಪ್ರಶ್ನೆಯನ್ನ ಮತ್ತೊಮ್ಮೆ ಕೇಳ್ತಾನೆ. ಏನಪ್ಪಾ ಅಂದ್ರೆ ಆ ವಿಭೂತಿ ಮಹಿಮೆಯನ್ನ, ಆ ಮಂತ್ರದ ಮಹಿಮೆಯನ್ನ, ಆ ರುದ್ರಾಕ್ಷಿ ಮಹಿಮೆಯನ್ನ ನನಗೊಂಚೂರು ತಿಳಿಸ್ಬೇಕು ಅಂತ ಕೈ ಮುಗಿದು ಬೇಡದಾಗ ಗುರುಗಳು ಅದರ ಮಹತ್ವ ಹೇಳ್ತಾರೆ. ವಿಭೂತಿ ಬಗ್ಗೆ ನಿನ್ನೆ ನೋಡಿದ್ರಿ ನೀವು, ಆಕಳ ಸೆಗಣಿಯಿಂದ ಮಾಡ್ತಾರ ಅಂತ ನೋಡಿದ್ರಿ. ನಿನ್ನೆ ಗುರುಗಳು ಅವರೊಂಚೂರು ಹೇಳ್ತಾರಂತ ಮಾಡಿದ್ದೆವು, ಆದ್ರೆ ಆ ಗುರುಗಳು ಆ ವಿಷಯ ತಗೊಳ್ಳಿಲ್ಲ. ನಿಮಗೆ ಹೇಳ್ಬೇಕಂತ ಎರಡು ಮಾತು. ಈಗ ವಿಭೂತಿ ಹಚ್ಕೋ ಅಂದ್ರೆ ನೀವು ಯಾರಾದ್ರೂ ಹಚ್ಕೊಳ್ರಿವಾ ಅಂತ, ಆದ್ರೆ ಸಗಣಿ ಹಚ್ಕೊಳ್ರಿ ಅಂದ್ರೆ ಯಾರು ಹಚ್ಕೋತಾರ? ಏನ್ರಿ ಅಂತ ಮಾತು ಹೇಳ್ತೀರಿ, ಸಗಣಿ ಯಾರು ಹಚ್ಕೋತಾರನು ಅಂತೀರಿ ನೀವು. ನೋಡ್ರಿ, ಅದ ಸಗಣಿಯಿಂದ ಆದದ್ದು ವಿಭೂತಿಯನ್ನ ಎಲ್ಲರೂ ಸಂತೋಷದಿಂದ ಹಚ್ಕೋತಾರೆ, ಆದ್ರೆ ಸಗಣಿ ಹಚ್ಕೋ ಅಂದ್ರೆ ಯಾರು ಹಚ್ಕೊಳ್ಳಿ. ಅಲ್ರಿ ಅಪ್ಪ, ಸಗಣಿನ ಬೇರೆ ವಿಭೂತಿನ ಬೇರೆ ಬೇರೆ ಇರಬಹುದು, ಆದ್ರೆ ತಯಾರು ಅದರಿಂದನೇ ಆಗೈತಲ್ಲ ಅಂದ್ರೂ ಒಪ್ಕೊಳಕ ಸಾಧ್ಯ ಆಗುದಿಲ್ಲ. ಅದ್ರಾಗ ಜವಾರಿ ಆಕಳದ ಸಗಣಿ, ಇತ್ತೀಚೆಗೆ ಜವಾರಿ ಆಕಳನ ಕಾಣುದಿಲ್ಲ ಬಿಡ್ರಿ, ಬಹಳ ಕಮ್ಮಿ, ಬಹಳ ಅಂದ್ರೆ ಬಹಳ ಕಮ್ಮಿ ಆಗ್ಯಾವ. ಹಾಲು ಹೆಚ್ಚಿಗೆ ಕೊಡ್ತಾವಂತ ಎಚ್.ಎಫ್ ಜರ್ಸಿ ಇವ ಆಗ್ಯಾವ. ಜವಾರಿ ಆಕಳ ಅದ್ರೊಳಗ ಮುಕ್ಕೋಟಿ ದೇವರ ಅದಾರ ಅಂತ ಹೇಳ್ತಾರ, ಹೌದಲ್ರಿ? ಕಾಮಧೇನು ಅಂತ ಅದಕ್ಕೆ ಹೆಸರು. ಅದ್ರೊಳಗ ಮುಕ್ಕೋಟಿ ದೇವತೆಗಳು, 33 ಕೋಟಿ ದೇವರೇ ಆ ಆಕಳೊಳಗ ಅದಾರ ಅಂದ್ರೂ ಕೂಡ ಇವತ್ತ ಆಕಳ ಜೋಪಾನ ಮಾಡೋರಿಲ್ಲ. ಮತ್ತ ಕಡದು ತಿನ್ನೋರು ಬಹಳ ಮಂದಿ ಆಗ್ಯಾರ. ಸರ್ಕಾರಗಳೇನ್ ಹೇಳ್ತಾವಂದ್ರ ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತಾರ, ಮಾಡಂಗೇ ಇಲ್ಲ. ಮೊದಲಿಗಿಂತಲೂ ಹೆಚ್ಚಾಗ್ಯಾವ, ತಿನ್ನೋರ ಸಂಖ್ಯೆನೂ ಬಹಳ ಆಗ್ಯಾವ. ನೋಡ್ರಿ, ತಿನ್ನು ಉಣ್ಣಾಕ ಏನ್ ಕಡಿಮೆ ಅದರಿಪ್ಪ. ಸಸ್ಯಾಹಾರದೊಳಗೆ ಎಷ್ಟು ಆ ತರದ ಅಡಿಗೆ ಅದಾವ. ಏನೊಂದು ದೊಡ್ಡ ಗ್ರಂಥನಾಕತಿ ಬರ್ಕೋತ ಹೋದ್ರಿ, ಎಷ್ಟು ಪುಸ್ತಕಗಳದಾವ, ಅಡಿಗೆ ತಯಾರು ಮಾಡೋ ಪುಸ್ತಕಗಳು.
ಏನ್ ನೋಡ್ಬೇಕು, ಲಕ್ಷ ಲಕ್ಷ ಅಡಿಗೆಗಳದಾವ ಸಸ್ಯಾಹಾರದೊಳಗ ಮಾಡಬಹುದಾದಂತಾವು. ಆದ್ರ ಮನುಷ್ಯ ಏನ್ ಮಾಡ್ತಾನಂದ್ರ ಬಾಯಿ ರುಚಿಗೆ ಮಾಂಸ ತಿಂದೆ ಮದ್ಯ ಕುಡ್ದೆ ಅಂತ ಮಾಡ್ತಾನ. ಏನ್ ಹೇಳುದು? ಬಸವಣ್ಣವ್ರಂತಾರ, ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ಅಂತಾರ. ಆದ್ರೆ ಎಲ್ಲರೂ ಬಾಯಿ ರುಚಿಗೆ ಬಿದ್ದಾರ ಅಂದ ಮೇಲೆ ತಿನ್ನೋದನ್ನು ತಿಂತಾರ, ತಿನ್ಲಾರದ್ದನ್ನು ತಿಂತಾರ. ಜಿಂಕಿಗೆ ಕೇಳಿದ್ರೆ ಹೇಳ್ತದಂತ, ನೀ ಏನ್ ತಿಂತಿ ಅಂದ್ರೆ ನಾ ಹುಲ್ಲಟ ತಿಂತೀನಿ ಅಂತದಂತ. ಹುಲಿಗೆ ಕೇಳ್ತಾರ ನೀ ಏನ್ ತಿಂತಿ ಅಂತ, ಹುಲಿ ಹೇಳ್ತದ ನಾನು ಮಾಂಸಾಟ ತಿಂತೀನಿ ಅಂತ. ಖರೆ ಅದ, ಅದು ನಿಸರ್ಗದ ನಿಯಮ. ಹುಲಿಗೆ ಹುಲ್ಲು ಹಾಕಿದ್ರೆ ಬದುಕುವುದಿಲ್ಲ, ಜಿಂಕಿಗೆ ಮಾಂಸ ಹಾಕಿದ್ರೆ ಬದುಕುವುದಿಲ್ಲ ತಿಂದು. ಹೌದಲ್ರಿ? ಎಟ್ಟ ಕೆಟ್ಟ ಹೊಟ್ಟೆ ಹಸ್ತದಂದ್ರು ಹುಲಿ ಹುಲ್ಲು ತಿನ್ನುವುದಿಲ್ಲ, ಜಿಂಕಿ ಮಾಂಸ ತಿನ್ನುವುದಿಲ್ಲ. ಇಂಥದ್ರೊಳಗ ಮನುಷ್ಯ ಕೇಳಿದ್ರಂತ, ನೀ ಏನ್ ತಿಂತೀಪ ಅಂದ್ರೆ ನಾನು ಹುಲ್ಲುನು ತಿಂತೀನಿ, ಮಾಂಸನು ತಿಂತೀನಿ, ಇನ್ನೆಲ್ಲಾನು ತಿಂತೀನಿ, ಎಲ್ಲವೂ ತಿನ್ನುವುದೆಲ್ಲ ನಾ ತಿಂತೀನಿ ಅಂತ. ಎಲ್ಲಾ ಪ್ರಾಣಿ ತಿನ್ನೋದು ತಿಂತೀನಿ ಅಂತ ಹೇಳಿ. ಹಾಗಾದ್ರೆ ಏನದ ಹೇಳ್ರಿ? ಮನುಷ್ಯನ ನಟ ತಿನ್ನೋದು ಉಳ್ದತಿ ಅಂತ ಮಾಡಿದ್ದೀವಿ ನಾವು. ಆದ್ರೆ ಇವತ್ತ ಅದು ಸುಳ್ಳಾಗ್ಯದ, ಮನುಷ್ಯರನ್ನ ತಿನ್ನೋರು ಅದಾರ ಅನ್ನೋದು ಗುರ್ತಾಗ್ಯದ ಇತ್ತೀಚೆಗೆ. ನಂತರದೊಳಗೆ ಏನಪ್ಪಾ ಅಂದ್ರೆ, ಚೀನಾದೊಳಗ ನೋಡ್ರಿ ಎಂತೆಂತ ತಿಂತಾರಂತ ಕತಿ ಅದಾವಲ್ಲ. ಇಲಿ ತಿಂತಾರ, ಚೋಳ ತಿಂತಾರ, ಜಡ್ಗೆ ತಿಂತಾರ, ಹಾವು ತಿಂತಾರ. ಹೌದಲ್ರಿ? ರಗಡ ಕತಿ ಅಲ್ರಿ ಇವೆಲ್ಲ ಅಲ್ಲೆಲ್ಲ ನಡೆದದು. ಅದು ಇರ್ಲಿ, ಮನುಷ್ಯ ಇವತ್ತ ಬಾಯಿ ರುಚಿಗೆ ಏನೆಲ್ಲ ತಿನ್ನಬಾರದ ಹೊಲಸನ್ನ ತಿನ್ನುವಂತಹದ್ದನ್ನ ರೂಢಿ ಮಾಡ್ಕೊಂಡನ. ಅದರೊಳಗೆ ಆಕಳ ವಿಷಯವಾಗಿ ಬಂದಾಗ ಗೋಮಾತೆ ಅದನ್ನ ರಕ್ಷಣೆ ಮಾಡ್ರಿ, ಅದನ್ನ ಜೋಪಾನ ಮಾಡ್ರಿ ಅನ್ನೋ ಮಾತು ಹೇಳಿ, ಆ ಜವಾರಿ ಆಕಳದ ಸಗಣಿಯನ್ನ ನೆರಳಾಗಿ ಒಣಗಿಸಿ ಅದನ್ನ ಸುಟ್ಟು ಆ ಬೂದಿಯನ್ನೇನಪ್ಪಾ ಅಂದ್ರೆ ಸಾಣಿಸಿ ಅದನ್ನ ನೆನೆ ಇಟ್ಟು ಅದನ್ನ ಮತ್ತೆ ಅನೇಕ ಪ್ರಯೋಗಗಳನ್ನ ಮಾಡಿ ಏನಪ್ಪಾ ಬಹಳ ದಿನ ನೆನೆಸ್ತಾರೆ, ನೀರನ್ನ ಬದಲಾವಣೆ ಮಾಡ್ತಾರೆ. ಆ ನಂತರದಲ್ಲಿ ಅದರಿಂದ ವಿಭೂತಿಯನ್ನ ಕಟ್ತಾರೆ, ತಟ್ಟಿ ವಿಭೂತಿ ಕಟ್ಟಿ ಅದನ್ನ ಮತ್ತೆ ನೆರಳಾಗಿ ಒಣಗಿಸಿ ಮತ್ತೆ ಕುಳ್ಳಿನೊಳಗಿಟ್ಟು ಕಿಚ್ಚಾಕಿ ಸುಟ್ಟು ಅದರಿಂದ ಏನಪ್ಪಾ ಅಂದ್ರೆ ವಿಭೂತಿಯನ್ನ ತೆಗಿತಾರೆ ಅನ್ನುವಂಥದ್ದು. ಬಹಳ ಕ್ರಮದಿಂದ ವಿಭೂತಿ ನಮಗ್ ಕೊಡ್ತಾರೆ. ವಿಭೂತಿ ಶುದ್ಧಗೊಂಡ ವಿಭೂತಿ ನೋಡ್ರಿ. ಸೆಗಣಿ ಅಂತದ್ದು ಸಂಸ್ಕಾರ ಪಡ್ಕೊಂಡು ವಿಭೂತಿ ಆತು. ಸೆಗಣಿ ಹಚ್ಕೊಳ್ರಿ ಅಂದ್ರೆ ಒಲ್ಲೆ ಎಂದ್ವಿ, ಸಂಸ್ಕಾರಗೊಂಡ ವಿಭೂತಿ ಹಚ್ಕೊಳ್ರಿ ಅಂದ್ರೆ ಎಲ್ಲಾರು ಹಚ್ಕೋತೀವಿ. ಹಂಗ ನಾವೆಲ್ಲ ವಿಭೂತಿ ಪುರುಷರಾಗಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ವಿಭೂತಿಗಿಂತ ಶಕ್ತಿ ಅದಲ್ಲ, ಹೋದ ಪ್ರಾಣವನ್ನೇ ಮರಳಿ ತಂದು ಕೊಡುವಂತ ಶಕ್ತಿ ಅದ ಅನ್ನುವಂತ ಮಾತು. ಇನ್ನು ಪಾದೋದಕ ಅಂದ್ರೆ ಗುರುವಿನ ಪಾದ ಪೂಜೆಯನ್ನ ಮಾಡಿ ಅದರಿಂದ ಪಾದೋದಕವನ್ನ ತಯಾರು ಮಾಡುವಂತಹದ್ದು ಅಂತ ಬರ್ತದೆ. ಎಂಥ ಶಕ್ತಿ ಅಂದ್ರೆ ಅದಕ್ಕೆ ಹೋದ ಪ್ರಾಣ ಮರಳಿ ತಂದು ಕೊಡುವಂತ ಶಕ್ತಿ ಆ ಪಾದೋದಕ ಅದ ಅಂತ.